ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ವಿಭೂತಿಯ ಮುಖಗಳಲ್ಲಿ ನಾವು ಇವತ್ತು ಕೃಷ್ಣ ಹೇಳ್ತಕ್ಕ ಮೊದಲನೇ ಹೆಸರು ತನ್ನ ವಿಶೇಷ ಸನ್ನಿಧಾನ ಇರತಕ್ಕಂಥ ಒಂದು ವ್ಯಕ್ತಿ ಅಂತ ಪ್ರಹ್ಲಾದ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಸ್ಮಿ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ಭಗವಂತನ ವಿಭೂತಿ ಒಳ್ಳೆಯವರಲ್ಲಿ ಇದೆ, ಕೆಟ್ಟವರಲ್ಲಿಯೂ ಇದೆ. ಕೆಟ್ಟವರಲ್ಲಿಯೂ ಒಂದು ಎತ್ತರಕ್ಕೆ ಇರುವಂಥ ಶಕ್ತಿ ಅವರಲ್ಲಿ ಇರತಕ್ಕಂಥ ಅಸಾಧಾರಣವಾದ ಏನಾದರೂ ಶಕ್ತಿ ಇದ್ದರೆ ಅದು ಭಗವಂತ ಕೊಟ್ಟದ್ದೇ ಅಲ್ವ. ದುಷ್ಟ ಪ್ರಾಣಿಗಳಲ್ಲಿಯೂ ಭಗವಂತನ ಸನ್ನಿಧಾನ ಇದೆ, ಸಜ್ಜನರಲ್ಲೂ ಭಗವಂತನ ಸನ್ನಿಧಾನ ಇದೆ, ದುರ್ಜನರಲ್ಲೂ ಭಗವಂತನ ಸನ್ನಿಧಾನ ಇದೆ. ಒಂದು ವಿಶೇಷವಾದಂಥ ಅಂತಲ್ಲಿ ದೈತ್ಯರಲ್ಲಿ ಎಲ್ಲ ಕಡೆ ಭಗವಂತನ ಸನ್ನಿಧಾನ ಇದೆ. ಆದ್ದರಿಂದ ದೈತ್ಯರು ಅಷ್ಟು ಬಲಿಷ್ಠರಾಗಿದ್ದಾರೆ. ಬಲರೂಪದಿಂದ ಭಗವಂತ ದೈತ್ಯರಲ್ಲೇ ಅವಿಷ್ಟನಾಗಿದ್ದಾನೆ. ಆದರೆ ಒಂದು ವಿಶೇಷವಾದಂಥ ಸಂಗತಿ ಅಂದರೆ ದೈತ್ಯರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂಥ ಒಬ್ಬ ದೈತ್ಯ ವಂಶೋತ್ಪನ್ನ ವ್ಯಕ್ತಿ ಇದ್ದಾನೆ. ಅವನು ದೈತ್ಯ ಸ್ವಭಾವದವನಲ್ಲ, ದೈತ್ಯ ವಂಶೋತ್ಪನ್ನ ಮಾತನ. ಪ್ರಹ್ಲಾದ ದೈತ್ಯರಲ್ಲೇ ನನ್ನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ವ್ಯಕ್ತಿ. ಹೌದು, ಅವನು ಹುಟ್ಟಿದ್ದೇನೋ ದೈತ್ಯರ ವಂಶದಲ್ಲೇ. ದೈತ್ಯರ ವಂಶ ಅಂದರೆ ನೇರ ದೈತ್ಯರ ಸಂತಾನ ಅವನು. ಯಾಕೆಂದರೆ ದೈತ್ಯರಲ್ಲಿ ದ್ವಿತೀಯ ಮಕ್ಕಳು ದೈತ್ಯರು ಅಂದರೆ ಅವರಿಬ್ಬರೇ ದ್ವಿತೀಯ ಮಕ್ಕಳು. ಇವರು ಆದಿ ದೈತ್ಯರು, ದೈತ್ಯರ ಸಂತಾನದ ಪ್ರಾರಂಭದ ವ್ಯಕ್ತಿಗಳೇ ಇಬ್ಬರು. ಅವರು ಅಣ್ಣ ತಮ್ಮ, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅವರು ದ್ವಿತೀಯಿಂದ ಹುಟ್ಟಿದ್ದು ವೈವಸ್ವತ ಮನ್ವಂತರದಲ್ಲಿ. ಅದಕ್ಕಿಂತ ಹಿಂದೆ ಹೋದರೆ ಸ್ವಯಂಭವ ಮನ್ವಂತರದಲ್ಲಿಯೂ ಇದ್ದರು. ಅವರು ಚತುರ್ಮುಖನಿಂದ ಹುಟ್ಟಿದ್ರು. ಆವಾಗ ದೈತ್ಯರು ಅಂತಲೇ ಹೆಸರು. ಅವಾಗ ಕೂಡ ದ್ವಿತೀಯ ಮಕ್ಕಳಲ್ಲ, ಆದರೆ ಹೆಸರು ದೈತ್ಯರು ಅಂತಲೇ. ಯಾಕೆಂದರೆ ದೈತ್ಯರು ಅಂದರೆ ಏನು? ದಿತಿ ಅಂದರೆ ಸಂಸ್ಕೃತದಲ್ಲಿ ದಿತಿ ಅಂದರೆ ಇನ್ನೊಬ್ಬರನ್ನು ಖಂಡಿಸುವುದು, ಅಂದರೆ ವಾಕ್ಯಾರ್ಥದಲ್ಲಿ ಅಲ್ಲ, ಅವರ ಬದುಕನ್ನು ಹಾಳುಗೆಡುವುದು, ಅಂದರೆ ಹಿಂಸೆ ಕೊಡುವುದು ಅಂತ ಅರ್ಥ. ಅಂಥ ಹಿಂಸೆ ಕೊಡುವ ಸಂತಾನದವರೆಲ್ಲರೂ ದೈತ್ಯರೇ. ದಿತಿ ಅಂದರೆ ಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಇನ್ನೊಬ್ಬರ ಬಾಳನ್ನು ಹದಗೆಡಿಸುವುದು. ಅಂಥ ದಿತಿ ಸ್ವಭಾವ ಉಳ್ಳವರೆಲ್ಲರೂ ದೈತ್ಯರು. ಆದ್ದರಿಂದ ಮೊದಲು ಚತುರ್ಮುಖನಿಂದ ಸೃಷ್ಟರಾದ ಆದಿ ದೈತ್ಯರವರು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆಮೇಲೆ ದ್ವಿತೀಯ ಮಕ್ಕಳಾಗಿ ಹುಟ್ಟಿದರು. ಹಾಗೆ ಹುಟ್ಟಿದಂಥ ದೈತ್ಯರ ಮೊದಲನೇ ಸಂತಾನವೇ ಇಲ್ಲಿ ಕೂಡ ವೈವಸ್ವತ ಅನ್ನುವಂಥದ್ದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅಂಥ ಆದಿ ದೈತ್ಯ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದವ ಪ್ರಹ್ಲಾದ. ಹಾಗಾಗಿ ಆಮೇಲೆ ಮುಂದೆ ದೈತ್ಯ ವಂಶ ಬೆಳೆದದ್ದೇ ಪ್ರಹ್ಲಾದನಿಂದ.
ಪ್ರಹ್ಲಾದ ಅವನ ತಮ್ಮಂದಿರು ಸಹ್ಲಾದ, ಅನುಹ್ಲಾದ, ಆಹ್ಲಾದ, ಪ್ರಹ್ಲಾದ 4 ಜನ ಮಕ್ಕಳು, ಅವನ ಹಿರಣ್ಯಾಕ್ಷನ ಮಕ್ಕಳು, ಇವರೆಲ್ಲ ಸೇರಿ ಮುಂದೆ ದೈತ್ಯರ ವಂಶ ದೊಡ್ಡದಾಗಿ ಬೆಳೆಯಿತು. ಆಮೇಲೆ ದೈತ್ಯರು ಯಾರು ಮನುಷ್ಯರು ಯಾರು ಅಂತ ಗೊತ್ತಾಗದಷ್ಟು ಮನುಷ್ಯರೊಡನೆ ಬೆರೆತು ಬಿಟ್ರು ಅವರು ಪೇಟೆ ಪಟ್ಟಣಗಳಲ್ಲಿ ದೈತ್ಯರು ನೆಲೆಸಿದರು, ಮನುಷ್ಯರು ನೆಲೆಸಿದರು. ಅದರಿಂದ ದೈತ್ಯರು ಮನುಷ್ಯರಾಗಾದರು, ಮನುಷ್ಯರು ದೈತ್ಯರಾಗಾಗಿ ದೈತ್ಯರು ಯಾರು ಮನುಷ್ಯರು ಯಾರು ಅಂತ ಗೊತ್ತಾಗದ ಸ್ಥಿತಿ ಬಂತು. ಪ್ರಹ್ಲಾದ ಮೊಟ್ಟ ಮೊದಲು ದೈತ್ಯ ವಂಶದಲ್ಲಿ ಹುಟ್ಟಿ ದೈತ್ಯ ಸ್ವಭಾವದಿಂದ ಕಳಚಿಕೊಂಡು ಭಗವದ್ಭಕ್ತರಲ್ಲಿ ಬಹಳ ಎತ್ತರಕ್ಕೆ ಏರಿದವ. ಆದ್ದರಿಂದ ದೈತ್ಯರಲ್ಲೇ ನನ್ನ ವಿಶೇಷ ವಿಭೂತಿ ಇರುವುದು ಪ್ರಹ್ಲಾದನಲ್ಲಿ. ವಿಶೇಷ ವಿಭೂತಿ ಯಾಕೆ ಪ್ರಹ್ಲಾದನೇವನು ಭಗವದ್ಭಕ್ತ? ವಿಶೇಷ ವಿಭೂತಿ ಅಂತಂದರೆ ಅಂಥದ್ದು ಇನ್ನೊಂದು ಹೇಳ್ಬೋದು, ನೀವು ವಿಭೀಷಣನನ್ನು ಹೇಳ್ಬೋದು. ಆದರೆ ಪ್ರಹ್ಲಾದ ವಿಭೀಷಣನಿಗಿಂತಲೂ ವಿಶಿಷ್ಟವಾಗಿರತಕ್ಕಂಥ ವಿಭೂತಿ ಪಾತ್ರ, ಬಹಳ ಎತ್ತರದಲ್ಲಿ ಇರತಕ್ಕಂಥ ಚೇತನ ಅದು. ಯಾಕೆ ಅಂದರೆ ಪ್ರಹ್ಲಾದನ ಮೇಲೆ ಭಗವಂತ ಮಾಡಿದ ಅನುಗ್ರಹ ನೋಡಿ. ಅವನು ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತ ಅವನಿಗೆ ಅಧ್ಯಾತ್ಮದ ಪಾಠದ ವ್ಯವಸ್ಥೆ ಮಾಡಿದ. ಎಷ್ಟು ಜನರಿಗೆ ಈ ಅವಕಾಶ ಸಿಗುತ್ತೆ? ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರು ಆಕೆಯನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಆಕೆಗೆ ಅಧ್ಯಾತ್ಮದ ಉಪದೇಶ ಮಾಡಿದರು. ಹಾಗಾಗಿ ಗರ್ಭದಲ್ಲೇ ನಾರದರಂಥ ಮಹಾಜ್ಞಾನಿಗಳಿಂದ ಅಧ್ಯಾತ್ಮದ ಉಪದೇಶ ಪಡೆಯುವಂಥ ಭಾಗ್ಯ ಪ್ರಹ್ಲಾದನಿಗೆ ಸಿಕ್ಕಿತು. ಹಾಗಾಗಿ ಹುಟ್ಟುವಾಗಲೇ ಅವನಿಗೆ ಗರ್ಭದಲ್ಲೇ ವೈಷ್ಣವ ದೀಕ್ಷೆ. ಹುಟ್ಟಿಯಾದ ಮೇಲೆ ನೋಡಿ ಎಂಥದ್ದು ಎತ್ತರಕ್ಕೆ ಬೆಳೆದು ಬಿಟ್ಟ ಅವ. 5ನೇ ವಯಸ್ಸಿನಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟವರು ನಮಗೆ ಪೌರಾಣಿಕ ಸಾಹಿತ್ಯದಲ್ಲಿ ಮುಖ್ಯವಾಗಿ 3 ಜನ. ಒಂದು ಕಥೆ ಹೇಳಿದ, ನಾರದರು 5ನೇ ವಯಸ್ಸಿನಲ್ಲೇ ಭಗವಂತನನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟರೆ ನಿನಗೆ ಈ ಜನ್ಮದಲ್ಲಿ ನಾನು ಕಾಣಿಸೋಲ್ಲ ಅಂದ. ಭಗವಂತನ ಅನುಗ್ರಹ ಆಯಿತು, ಭಗವಂತನ ಮಾತು ಕೇಳಿಸಿಕೊಂಡ, ಭಗವಂತ ಕಾಣಿಸ್ಲಿಲ್ಲ ನಾರದನಿಗೆ. ಆದರೆ ಭಗವಂತನನ್ನು ಕಾಣಬೇಕು ಅಂತ 5ನೇ ವಯಸ್ಸಿನಲ್ಲಿ ಪ್ರಯತ್ನ ಪಟ್ಟ ಇಬ್ಬರಿಗೆ ಭಗವಂತ ಕಾಣಿಸಿಕೊಂಡ, ಒಂದು ಧ್ರುವನಿಗೆ, ಒಂದು ಪ್ರಹ್ಲಾದನಿಗೆ. ಇಬ್ಬರು 5ನೇ ವಯಸ್ಸಿನಲ್ಲಿ ಭಗವಂತನನ್ನು ಕಂಡವರು. ಸ್ವಲ್ಪ ದೊಡ್ಡದಾಗಿದ್ದರೆ, ಕಿಂಡರ್ ಗಾರ್ಟನ್ ಮುಗಿದು 1ನೇ ಕ್ಲಾಸಿಗೆ ಸೇರಿಬಿಟ್ಟಿದ್ರೆ ಮತ್ತೆ ಭಗವಂತ ಕಾಣಿಸ್ತಿರ್ಲಿಲ್ಲ. ಯಾಕೆಂದರೆ ಶಾಲೆಯ ಎಲ್ಲ ಪೊಲ್ಯೂಷನ್ನು ಅವ್ರ ತಲೆ ಒಳಗೆ ಹೋಗುತ್ತೆ. ಆದ್ದರಿಂದ ಮತ್ತೆ ದೇವರು ಕಾಣಿಸ್ತಿರ್ಲಿಲ್ಲ. ಪುಣ್ಯಕ್ಕೆ ಅವರು ಶಾಲೆಗೆ ಹೋಗುವ ಮುಂಚೆ ದೇವ್ರ ಹತ್ರ ಹೋದರು, ದೇವರು ಕಾಣಿಸ್ಕೊಂಡು. ಎಲ್ಲರೂ ಶಾಲೆ ಸೇರಿಸಿಬಿಟ್ಟಿದ್ರೆ ಅವರ ಕಥೆ ಮುಗೀತು. ಆಮೇಲೆ ದೇವರನ್ನು ಕಾಣುವ ಆಸೆ ಪೂರ್ತಿ ಬಿಡಬೇಕಿತ್ತು. ಭಗವಂತನನ್ನು 5ನೇ ವಯಸ್ಸಿನಲ್ಲಿ ಕಂಡ ಮಹಾಭಾಗ್ಯಶಾಲಿ. ಅದಕ್ಕಿಂತಲೂ ಹೆಚ್ಚು ಆಶ್ಚರ್ಯ ಅಂದರೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ ಅಂದರೆ, ಹಿರಣ್ಯಕಶಿಪುವನ್ನು ಭಗವಂತ ಬಂದು ನರಸಿಂಹ ರೂಪದಿಂದ ಸಂಹಾರ ಮಾಡಿದ. ಸಂಹಾರ ಮಾಡಿದಾಗ ನರಸಿಂಹನ ಹತ್ರ ಹೋಗಿ ಶಾಂತನಾಗು ಅಂತ ಹೇಳಲಿಕ್ಕೆ ಹೆದರಿದರು ಎಲ್ಲರೂ. ಯಾರೂ ನರಸಿಂಹನ ಹತ್ರ ಹೋಗಲಿಕ್ಕೆ ಹೇಳಲಿಲ್ಲ. ದೇವತೆಗಳು ಸ್ವತಃ ಲಕ್ಷ್ಮಿ ಭಗವಂತನ ಹತ್ರ ಹೋಗಲಿಕ್ಕೆ ಒಪ್ಪಿಕೊಳ್ಳಿಲ್ಲ. ಯಾರು ಹೇಳಿದರು, ಇಲ್ಲ ತುಂಬ ಸಿಟ್ಟಿನಲ್ಲಿ ಕೂತು ಬಿಟ್ಟಿದ್ದಾನೆ ನರಸಿಂಹ, ನಾವು ಅವನ ಬಳಿ ಹೋಗೋಲ್ಲಪ್ಪ ಈಗ. ಯಾರೂ ಹತ್ರ ಹೋಗಲಿಕ್ಕೆ ಹೇಳಲಿಲ್ಲ. ಕಡೆಗೆ ದೇವತೆಗಳೆಲ್ಲ, ನೋಡಪ್ಪ ನರಸಿಂಹನನ್ನು ನೀನೇ ಸಮಾಧಾನ ಮಾಡಬೇಕು, ನಮಗೆ ಹೋಗ್ಲಿಕ್ಕೆ ಹೆದರಿಕೆ ಆಗತ್ತೆ ಅಂತ ಪ್ರಹ್ಲಾದನನ್ನು ಮುಂದೆ ಮಾಡಿದರು. ಪ್ರಹ್ಲಾದ ಹೋಗಿ ಧೈರ್ಯವಾಗಿ ದೇವರ ಎದುರು ನಿಂತ. ನರಸಿಂಹನನ್ನು ಧೈರ್ಯವಾಗಿ ಹೋಗಿ ಬಹಳ ಪ್ರೀತಿಯಿಂದ. ಇದರಿಂದ ಪ್ರಹ್ಲಾದ ಜಗತ್ತಿಗೆ ನೀಡಿದ ಒಂದು ದೊಡ್ಡ ಸಂದೇಶ. ಅವನ ಮೂಲಕ ಸಂದೇಶವನ್ನು ಕೊಡಿಸಿದ ಭಗವಂತ. ಕಾರಣ ಅವನಲ್ಲಿ ಅಂಥ ವಿಭೂತಿ. ಏನು ಸಂದೇಶ? ನೀನು ಪ್ರೀತಿಯಿಂದ ಭಗವಂತನ ಹತ್ರ ಹೋದರೆ ಅವನು ನಿನ್ನನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ನೀನು ದೇವರನ್ನು ಭಯಾನಕ ವಸ್ತು ಅಂತ ಭಾವಿಸಿದರೆ ಭಯವೇ. ಅದರಿಂದ ನರಸಿಂಹ ಯಾರಿಗೆ ಭಯಾನಕ? ಹಿರಣ್ಯಕಶಿಪುವಿಗೆ, ಪ್ರಹ್ಲಾದನಿಗೆ ಅಲ್ಲ. ಅದನ್ನ ನರಸಿಂಹ ನಮಗೂ ಭಯಾನಕ ಆಗಬಾರದು. ನರಸಿಂಹ ಅಂದರೆ ನಮಗೆ ಹೆದರಿಕೆ ಆಗುತ್ತೆ ಅಂದರೆ ನಮ್ಮೊಳಗೆ ಹಿರಣ್ಯಕಶಿಪು ಇದ್ದಾನೆ ಅಂತ ಅರ್ಥ. ಅವಳ ಕೂತೇನೋ ಕಾರಬಾರು ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪುವನ್ನು ಒದ್ದೋಡಿಸಿ ನಾವು ಪ್ರಹ್ಲಾದನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿದರೆ ನರಸಿಂಹನ ಹತ್ರ ಹೋಗಲಿಕ್ಕೆ ನಮಗೆ ಭಯ ಆಗಬಾರದು. ಧೈರ್ಯವಾಗಿ ಆ ಮಗು ಹೋಗಿದೆ, ಹೋಗಿ ನಮಸ್ಕಾರ ಮಾಡಿ ನರಸಿಂಹನ ಹತ್ರ ನಿಂತು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ,
ಪ್ರಹ್ಲಾದನ ಮೂಲಕ ಭಗವಂತ ಆವಿಷ್ಕಾರ ಮಾಡಿದಂಥ ಸತ್ಯಗಳು ತುಂಬ. ಒಂದು, ಭಗವಂತನ ಅಂದರೆ ಭಯಾನಕ ವಸ್ತುವಲ್ಲ, ಪ್ರೀತಿಯಿಂದ ಭಗವಂತನ ಬಳಿಗೆ ಬಾ ಅನ್ನುವ ಒಂದು ಸಂದೇಶವನ್ನು ಪ್ರಹ್ಲಾದನ ಮೂಲಕ ಕೊಡಿಸಿದ. ದೇವತೆಗಳೆಲ್ಲ ಅದಕ್ಕೆ ನೆರವು ಕೊಟ್ಟರು. ದೇವತೆಗಳಿಗೆ ಭಯ ಇರಲಿಲ್ಲ ನಿಜವಾಗಿ. ಪ್ರಹ್ಲಾದನನ್ನು, ಅವನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸಿ ಜನಕ್ಕೆ ತೋರಿಸುವುದಕ್ಕೋಸ್ಕರ ದೇವತೆಗಳು ಹಿಂದೆ ಸರಿದು ನಿಂತರು. ಯಾಕೆ? ಆ ಕ್ಷಣದಲ್ಲಿ ಯಾವ ದೇವತೆಗಳಲ್ಲೂ ಇಲ್ಲದ ಭಗವಂತನ ವಿಭೂತಿ ಪ್ರಹ್ಲಾದನಲ್ಲಿ ಪ್ರವೇಶ ಆಗಿದೆ. ಆ ಭಗವದ್ ವಿಭೂತಿಯ ಗೌರವ ಕೊಟ್ಟು ದೇವತೆಗಳೆಲ್ಲ ಹಿಂದೆ ನಿಂತರು. ಪ್ರಹ್ಲಾದನಿಗೆ ಹೆದರಿ ಅಲ್ಲ, ಅಥವಾ ಭಗವಂತನಿಗೆ ಹೆದರಿಯೂ ಅಲ್ಲ, ಭಗವದ್ ವಿಭೂತಿಗೆ ಗೌರವ ಕೊಡುವುದಕ್ಕೋಸ್ಕರ. ಆಮೇಲೆ ಪ್ರಹ್ಲಾದನ ಹತ್ತಿರ ಬಂದ, ನಮಸ್ಕಾರ ಮಾಡಿದ, ಧೈರ್ಯವಾಗಿ ನಿಂತ. ಏನು ಬೇಕೋ ಕೇಳಪ್ಪ, ಸಂತೋಷ ಆಯಿತು, ಬೇಕಾದ್ದು ಕೇಳು ಅಂತ ನರಸಿಂಹ ಪ್ರಸನ್ನನಾಗಿ ಬಿಟ್ಟ. ಏನು ಬೇಕೋ ಅದನ್ನು ಕೇಳು ಅಂದರೆ ಪ್ರಹ್ಲಾದನಿಗೆ ಸಿಟ್ಟು ನರಸಿಂಹನ ಮೇಲೆ. ಏನು, ನಾನು ನಿನ್ನ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬಂದದ್ದು ಅಂತ ತಿಳ್ಕೊಂಡ್ಯಾ? ನಿನಗೆ ಭಕ್ತಿ ಮಾಡಿದ್ದರಿಂದ ಇದು ಕೊಡು. ಅದನ್ನು ಭಕ್ತಿ ಅಂದರೆ ಅದು ಎಕ್ಸ್ಚೇಂಜ್ ವ್ಯಾಲ್ಯೂ ಉಂಟು. ಅದಕ್ಕೆ ಭಕ್ತಿ, ನಿನ್ನನ್ನು ನಾನು ಭಕ್ತಿ ಮಾಡಿದ್ದೇನೆ, ಅದರಿಂದ ನನಗೆ ಇಂಥದ್ದು ಕೊಡು. ನಾವೆಲ್ಲ ದೇವ್ರ ಹತ್ರ ಹರಕೆ ಹೇಳಿಕೊಳ್ಳೋದು, ನನಗೆ ಇಷ್ಟು ವ್ಯಾಪಾರ ಆಗಬೇಕು, ಇಷ್ಟು ಲಾಭ ಆದರೆ ದೇವರಿಗೆ ಒಂದು ರಂಗಪೂಜೆ, ಇನ್ನೊಂದು ಏನೋ ಒಂದು ರಥೋತ್ಸವ. ಅಂದರೆ ಅದೆಲ್ಲವೂ ಕೂಡ ಬಿಸಿನೆಸ್ಸು. ದೇವರ ಹತ್ರ ಭಕ್ತಿ ಅಂದರೆ ಸಾಮಾನ್ಯ ಜನರು ಮಾಡೋದು ಬಿಸಿನೆಸ್ಸು. ನಮಗೆ ಇಂಥದ್ದು ಆದರೆ ಇಂಥ ಒಂದು ಸೇವೆ ಕೊಡ್ತೇವೆ ಅಂತ. ಅಂದರೆ ಅದೊಂದು ಕಂಡೀಷನ್, ಅದು ಮಾಡೋದು ಜವಾಬ್ದಾರಿ ದೇವರಿಗಿದೆ. ಅವನು ಮಾಡಲಿಲ್ಲ ಅಂದರೆ ನಾವ್ಯಾಕೆ ಸೇವೆ ಕೊಡಬೇಕು ದೇವರಿಗೆ? ನಾವು ಹೆರಕೆ ಹೇಳಿಕೊಂಡದ್ದಾಗಲಿಲ್ಲ. ಪ್ರಹ್ಲಾದ ಹೇಳ್ತಾನೆ, ಹಾಗೆ ನಾನು ವ್ಯವಹಾರ ಮಾಡ್ಲಿಕ್ಕೆ ಬಂದವ, ನಾನು ನಿನ್ನ ಹತ್ರ ಏನು ಬೇಕು ಕೇಳು ಅಂತ ಹೇಳ್ತೀವಿ. ಏನು ಭಕ್ತಿ, ತುಂಬ ಚೆನ್ನಾಗಿ ಭಕ್ತಿ ಮಾಡಿದೀಯಾ? ಏನು ಬೇಕು ಅಂದರೆ ಭಕ್ತಿಗೆ ಪ್ರತಿಯಾಗಿ ನಾನು ಏನನ್ನಾದರೂ ಕೇಳುವಂಥ ಕೀಳು ಬುದ್ಧಿಯ ಮನುಷ್ಯ ಅಂತ ತಿಳ್ಕೊಂಡ್ಯೋ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ ನೀನು, ಭಕ್ತಿಗೆ ಅವಮಾನ ಇದು ಅಂತ ಅಂದ್ಬಿಟ್ಟ. ಸಂತೋಷ ಆಯಿತು. ಆಮೇಲೆ ನೀನು ಏನೂ ಕೇಳಲಿಲ್ಲ, ಸರಿ ಆಯಿತು, ನಿನ್ನ ಇಷ್ಟ. ಆದರೂ ಏನು ಬೇಕು ಕೇಳು ಅಂತ ಹೇಳಿದೆಯಲ್ಲ, ಕೇಳ್ತೇನೆ ಇಂದ ಪ್ರಹ್ಲಾದ. ಎಲ್ಲ ಮತ್ತೆ ಇವನು ಕೇಳಬಾರದು, ಕೇಳಿದ ತಪ್ಪು ಅಂತಂತ ನಾನು ಕೇಳ್ತೇನೆ. ಏನಪ್ಪ ಕೇಳು? ಈಗ ನಿನ್ನ ಹತ್ರ ಏನು ಕೇಳುವ ಆಸೆ ನನಗಿಲ್ಲ, ಅದ್ರ ಒಂದು ವರ ಬೇಕು ನನಗೇನು, ಮುಂದೆ ಕೂಡ ಎಂದೆಂದೂ ನಿನ್ನ ಹತ್ರ ಏನನ್ನು ಕೇಳುವ ಬುದ್ಧಿ ಕೊಡಬೇಡ ಅಂತ ವರ, ಅಂಥ ವರ ಕೊಡು ಅಂದ. ಇದು ಪ್ರಹ್ಲಾದ. ಇದು ಕಾರಣ ಏನು? ಅಂಥ ವಿಶೇಷ ಭಗವದ್ ವಿಭೂತಿ ಅವನಲ್ಲಿ ಕೂತು ಮಾಡಿಸಿದಂಥ ಪ್ರಹ್ಲಾದನನ್ನು ಬಹಳ ಎತ್ತರಕ್ಕೇರಿಸಿಬಿಟ್ಟ ಭಗವಂತ. ಹೇಗೆ ಪಾಂಡವರಲ್ಲಿ ಅರ್ಜುನ ವಿಶೇಷ ವಿಭೂತಿಯಾಗಿ ಆವೇಶ, ಹಾಗೆ ಪ್ರಹ್ಲಾದನಲ್ಲಿ ವಿಶೇಷ ಆವೇಶ ಭಗವಂತನದ್ದು. ಅದನ್ನು ಹೇಳ್ತಾನೆ ಕೃಷ್ಣ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ಪ್ರಹ್ಲಾದ ಆ ಹೆಸರು ನಂದಲ್ವೇನಯ್ಯ ಅಂತಾನೆ ಕೃಷ್ಣ. ಹ್ಲಾದ ಅಂದರೆ ಆನಂದ, ಪ್ರಹ್ಲಾದ ಅಂದರೆ ಪೂರ್ಣಾನಂದ. ಯಾರಯ್ಯ ಪೂರ್ಣಾನಂದರಿದ್ದಾರೆ ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು? ನನ್ನ ಹೆಸರು ಏನೋ, ಅವನು ಹಿರಣ್ಯಕಶಿಪು ದೈವ ಪ್ರೇರಣೆಯಿಂದ ಆ ಮಗುವಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟ. ಪ್ರಹ್ಲಾದ ಅಂದರೆ ಪ್ರಕೃಷ್ಟವಾದ ದುಃಖ ಇಲ್ಲದ ಪೂರ್ಣವಾದ ಆನಂದ, ಅದು ಭಗವಂತನ ಕ್ವಾಲಿಟಿ, ಅದು ನನ್ನ ಹೆಸರದು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲೇತಾಮಹಂ. ಅಲ್ಲಿಂದ ತಕ್ಷಣ ದೈತ್ಯರು ಅಂತ ಬಂದ ಕೂಡಲೇ, ದೈತ್ಯರು ಅಂದರೆ ಸಂಹಾರ ಮಾಡುವ ಶಕ್ತಿಗಳಲ್ಲ, ಲೋಕ ಸಂಹಾರಕರು, ಅದು ಹೇಳಿದಲ್ಲ. ದಿತಿ ಅಂದರೆ ಖಂಡನೆ, ಲೋಕನಾಶಕವಾಗಿರ್ತಕ್ಕಂತಹ ದುಷ್ಟಶಕ್ತಿಗಳು. ತಕ್ಷಣ ಅದರಿಂದ ನೆನಪಾಗುವುದೇನೆಂದರೆ ಕಾಲ ಅಂತ ಕೂಡಿ, ಅವರು ಸಂಹಾರ ಶಕ್ತಿಗಳು. ಕಾಲ ಅಂದರೆ ಸಂಹಾರ ಶಕ್ತಿ ಅಂತ ಅರ್ಥ. ಕಾಲ ಅಂದರೆ ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ ಅಂತ ಒಂದು ಅರ್ಥ. ಅವನೇ ಹೇಳ್ಕೊಂಡಿದ್ದಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಲೋಕ ಸಂಹಾರಕನಾದ ಕಾಲಪುರುಷನಾಗಿ ನಾನು ಬಂದಿದ್ದೇನೆ ಅರ್ಜುನ, ನೋಡು ನನ್ನನ್ನು ಅಂತ ವಿಶ್ವರೂಪದಲ್ಲಿ ಮುಂದೆ ಹೇಳ್ತಾನೆ. ಹಾಗಾಗಿ ಕಾಲಹ ಅಂದರೆ ದ ಡಿಸ್ಟ್ರಾಯರ್ ಅಂತ, ಡಿಸ್ಟ್ರಾಯಿಂಗ್ ಫೋರ್ಸ್, ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ. ಎರಡನೇದು ಕಾಲ ಅಂದರೆ ಕಾಲ, ನಾವು ಹೇಳೋ ಕಾಲವೇ. ಯಾವುದಕ್ಕೂ ಕಾಲ ಬರಬೇಕು ಅಂತೇವಲ್ಲ, ಕಾಲ ಬಾರದೆ ಅಂದರೆ ಸಾಯುವುದಕ್ಕೂ ಕಾಲ ಬರಬೇಕು. ಕಾಲ ಅನ್ನೋದು ಸಂಹಾರ ಶಕ್ತಿಯಲ್ಲಿ ಬಹಳ ಮುಖ್ಯ. ಯಾಕೆಂದರೆ ಯಾರು ಯಾವ ಕಾಲದಲ್ಲಿ ಸಾಯಬೇಕು ಅನ್ನೋದು ಭಗವತ್ ಸಂಕಲ್ಪವು ಆ ಕಾಲದಲ್ಲೇ ಅವರು ಬಹಳ ವಿಚಿತ್ರ. ಅಂದರೆ ಸಾಯಬೇಕು ಅಂತ ಬಾವಿಗಾರಿದ್ರು ಯಾರೋ ಅದ್ರ ಮೇಲೆ ಹಾಕ್ತಾರೆ, ಸಾಯೋಲ್ಲ ಅವನು, ಸಾಯೋ ಕಾಲ ಬಾರದೇ ಇದ್ರೆ. ಇಲ್ಲದೇ ಇದ್ದರೆ ಮನೆಯಲ್ಲಿ ಕೂತಿದ್ದಲ್ಲೇ ಹಾಸಿಯಲ್ಲಿ ಮಲಗಿದವನು ಹಾರ್ಟ್ ಫೇಲ್ ಆಗಿ ಸತ್ತು ಬಿಡ್ತಾನೆ. ಯಾಕೆ ಸತ್ತ ಯಾರಿಗೊತ್ತು? ಸತ್ತ. ಯಾಕೆ ಸತ್ತ? ಕಾಲ ಬಂತು, ಸತ್ತ ಅಷ್ಟೇ. ಕಾಲ ಬಂತು, ಕಾಲ ಬರೋ ತನಕ ಏನು ಮಾಡಿದರೂ ಸಾಯೋಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಹಳ ಹಿಂದೆ ಇದು, ಸುಮಾರು
ಹತ್ತಿರ 45 ವರ್ಷ ಆಚೆ ಈಚೆ ಆಯಿತು. ಒಬ್ಬ ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕಾಂಟ್ರಾಕ್ಟರು ಅಮೇರಿಕಾದಲ್ಲಿ, ಅದು ಎಷ್ಟೋ 40-50 ಸ್ಟೋರಿ ಬಿಲ್ಡಿಂಗು, ಅಲ್ಲಿ ಇರೋದೇ ಎಲ್ಲ 40-50 ಸ್ಟೋರಿ ಮಾಮೂಲಲ್ಲಿ. ಅದು 40 ನಂತರ 40 ಮೇಲಿನ ಯಾವುದೋ ಒಂದು ಅಂತಸ್ತಿನಲ್ಲಿ ಈ ಕಾಂಟ್ರಾಕ್ಟರ್ ನಿಂತು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. 41ನೇ ಮಹಡಿಯೋ 42ನೇ ಮಹಡಿಯೋ ಯಾವುದೋ ಒಂದು ಮಹಡಿಯಲ್ಲಿ ಇದು. ಆವಾಗ ಈ ಎಲ್ಲ ವಿವರಗಳು ರೀಡರ್ಸ್ ಡೈಜೆಸ್ಟ್ನಲ್ಲಿ ಬಂದಿತ್ತು ಈ ಲೇಖನ. ಸರಿ, ಅವನು ಹೀಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಕೊಡ್ತಾ ಬಿದ್ದುಬಿಟ್ಟ ಕೆಳಗೆ. 40 ಮಹಡಿಯಿಂದ ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದರೆ ತಮಾಷೆ ಅಂದರೆ ಸಾಯಲಿಲ್ಲ ಅವನು, ಆದರೆ ಅನ್ಕಾನ್ಷಿಯಸ್ ಆದ. ಕಾನ್ಷಿಯಸ್ನೆಸ್ಸು ಬರಲಿಲ್ಲ. ಸರಿ, ಹಾಸ್ಪಿಟಲಿಗೆ ಹಾಕಿದರು. ಅಲ್ಲಿ 1 ತಿಂಗಳು 2 ತಿಂಗಳು ಇದ್ದ. ಕಾನ್ಷಿಯಸ್ನೆಸ್ ಬರಲೇ ಇಲ್ಲ 1-2 ತಿಂಗಳು. ಸಾಯೋದು ಇಲ್ಲ, ಎಚ್ಚರ ಆಗೋದಿಲ್ಲ, ಈ ಸ್ಥಿತಿಯಲ್ಲಿದ್ದ 2 ತಿಂಗಳು. ಆಮೇಲೆ ಎಚ್ಚರಾದಾಗ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್. ಅವನು ಯಾರನ್ನು ನೋಡಿದ್ರೆ ಭೂತ ಭವಿಷ್ಯತ್ ಎಲ್ಲ ಹೇಳ್ಬಿಡ್ತಿದ್ದೆ. ಅವನಿಗೆ ಬಿದ್ದದ್ರಿಂದ ಸತ್ತು ಹೋದ್ದಲ್ಲ, ಅವನು ಸಾಯಲಿಲ್ಲ, ಏನೂ ಆಗಲಿಲ್ಲ. ಅಷ್ಟೇ ಅಲ್ಲ, ಒಳಗಿನಿಂದ ಅತೀಂದ್ರಿಯ ಪ್ರಜ್ಞೆ ಸ್ವಿಚ್ ಆನ್ ಆಗೋಯ್ತು ಮೇಲೆ ಬೀಳೋ ಗಲಾಟೆಯಲ್ಲಿ ಆಟೋಮ್ಯಾಟಿಕ್ ಆಗಿ. ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಬಂತು. ಇದು ರೀಡರ್ಸ್ ಡೈಜೆಸ್ಟ್ನಲ್ಲಿ ಅವನ ಪೂರ್ತಿ ವಿವರಗಳು ಬಂದಿತ್ತು. ಎಲ್ಲಿ ತನಕ ಅಂದರೆ ನೋಡುವುದು ಬೇಡ, ಅವನ ಅಡ್ರೆಸ್ ಕೊಟ್ಟಿದ್ರು ಅವಾಗ. ಒಂದು ಕೂದಲು ಕಳಿಸಿಕೊಡಿ ನಿಮ್ಮದು, ಅಥವಾ ನಿಮ್ಮ ಅಂಗಿ, ಯಾವುದಾದ್ರೂ ಒಂದು. ನೀವು ನಿಮ್ಮ ದೇಹದಲ್ಲಿ ದೇಹಕ್ಕೆ ಸ್ಪರ್ಶ ಆದ ಏನಾದರೂ ಒಂದು ವಸ್ತು, ಬಟ್ಟೆ ತುಣುಕಾಗಬಹುದು, ಕೂದಲಾಗಬಹುದು, ಎನಿಥಿಂಗ್, ಅದನ್ನು ಕಳಿಸಿಕೊಡಿ. ಅಥವಾ ಸುಮ್ಮನೆ ನೀವು ಕಾಗದದಲ್ಲಿ ನಿಮ್ಮ ಕೈ ಬರಹ ಸಿಗ್ನೇಚರ್ ಹಾಕಿ ಅದನ್ನು ಕಳಿಸಿಕೊಡಿ. ಅಂದರೆ ನಿಮ್ಮ ಇಡೀ ಭವಿಷ್ಯವನ್ನು ಅವನು ಬರೆದು ಕಳಿಸ್ತಾನೆ ಅಂತ ರೀಡರ್ಸ್ ಡೈಜೆಸ್ಟ್ನಲ್ಲಿ ಕೊಟ್ಟಿದ್ರು. ಅದು ನಡೆದಿತ್ತು ಕೂಡ. ಸುಮ್ಮನೆ ಅದನ್ನು ಚೀಟಿ ನೋಡಿ ಇವರಿಂಥವ್ರು ಹೀಗೆ ಎಲ್ಲ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಅವನಿಗೆ. ಅತೀಂದ್ರಿಯ ಪ್ರಜ್ಞೆ ಜಾಗೃತ ಆಯಿತು. ಅದಕ್ಕೆ ಏನು ಅರ್ಥ ಅಂದರೆ, ಕಾಲ ಬರಲಿಲ್ಲ ಸಾಯಲಿಲ್ಲ ಅಷ್ಟೇ. ಕಾಲ ಕಲಯದ ಮಹಂ. ಅವನು ಹೇಳಿದರೆ 40 ಮಹಡಿ ಮೇಲಿನಿಂದ ಕೆಳಕ್ಕೆ ಬಿದ್ದವ ಬದುಕುವುದುಂಟ. ಬದುಕಿದ ಅಷ್ಟೇ ಅಲ್ಲ, ಅತೀಂದ್ರಿಯ ಪ್ರಜ್ಞೆ ಸ್ವಿಚ್ ಆನ್ ಆಗೋಯ್ತು. ಇನ್ನೊಂದು ಕಥೆಯನ್ನು ನಾನು ವಿಮಾನ ದುರಂತದ್ದು ಯಾವಾಗಲೂ ಹೇಳ್ತೇನಲ್ಲ, ಇದೆಲ್ಲ ನೆನಪಿಸ್ಕೊಳ್ಬೇಕಾದ್ದು. ಭಗವಂತ ಬದುಕಿಸ್ಬೇಕು ಅಂತ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೂತುಬಿಟ್ರೆ ಯಾರಿಗೂ ಏನೂ ಮಾಡಲಿಕ್ಕಾಗುವುದಿಲ್ಲ. ವಿಮಾನ ದುರಂತದ ಕಥೆ ಜಪಾನ್ನಲ್ಲಿ ನಡೆದದ್ದು. ನಮ್ಮ ಸುಭಾಷ್ ಚಂದ್ರ ಬೋಸ್ರವರ ಸೇನೆಯ ತುಕಡಿಯಲ್ಲಿ ಇತ್ತು ಆವಾಗ. ಅದರಲ್ಲಿ ನಮ್ಮ ಕರ್ನಾಟಕದ ಸೈನಿಕರು ಇದ್ದರು ತುಂಬ ಜನ. ಆವಾಗ ಒಂದು ಆಕ್ಸಿಡೆಂಟ್ ಆಯಿತು. ಕಾಡಿನ ಮಧ್ಯದಲ್ಲಿ ಒಂದು ವಿಮಾನ ಆಕ್ಸಿಡೆಂಟ್ ಆಯಿತು. ಕ್ರ್ಯಾಶ್ ಆಗಿ ಪೂರ್ತಿ ಸತ್ತು ಹೋದರು. ಯಾರೂ ಬದುಕಿ ಉಳಿಲಿಲ್ಲ ಆ ದುರಂತದಲ್ಲಿ. ಆಗ ಆ ವಿಮಾನ ದುರಂತದಲ್ಲಿ ಯಾರಾದರೂ ಗಾಯಗೊಂಡವರು, ಇನ್ನೂ ಜೀವ ಇದ್ದವರಿದ್ದರೆ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆ ಕಾಡಿಗೆ ಹೋಗಿ ಅಲ್ಲಿ ಆಗಿರತಕ್ಕಂಥ ಭಗ್ನಾವಶೇಷಗಳನ್ನು ಹುಡುಕಿ ತೆಗೆದು ಎಲ್ಲ ಮಾಡಲಿಕ್ಕೆ ಹೋದವರಲ್ಲಿ ಒಬ್ಬರು ಕರ್ನಾಟಕದವರು, ಜೋಶಿ ಅಂತ, ಕನ್ನಡಿಗರು. ಅವ್ರನ್ನ ಕಳಿಸಿದರು. ಅವರು ಹೋದರು. ಅಲ್ಲಿ ಅವರು ಹೋದಾಗ ಅವರು ತನ್ನ ಅನುಭವವನ್ನು ಬರೆದಿದ್ದಾರೆ, ತನ್ನ ಜೀವನ ಅನುಭವವನ್ನು. ಅಲ್ಲಿ ಹೋದರೆ ಪೂರ್ತಿ ಕರಟಿ ಹೋಗಿದೆ. ವಿಮಾನದ ಯಾವ ತುಂಡಾಗಿ ಎಲ್ಲೆಲ್ಲೋ ಬಿದ್ದಿದೆ. 1 ಕಿಲೋಮೀಟ್ರ್ ಸುತ್ತಿಗೆಲ್ಲ ಅದರ ಸ್ಪೇರ್ ಪಾರ್ಟ್ಸು, ಅದು ಇದು, ರೆಕ್ಕೆ ಒಂದು ಕಡೆ, ಮೂತಿ ಒಂದು ಕಡೆ, ಬಾಲ ಎಲ್ಲೆಲ್ಲೋ ಬಿದ್ದಿದೆ. ಅದ್ರ ಜೊತೆಗೆ ಅದರಲ್ಲಿ ಇದ್ದ ಯಾರೂ ಬದುಕಿ ಉಳಿಲಿಲ್ಲ. ಎಲ್ಲರೂ ಬೆಂಕಿಗೆ ಸುಟ್ಟು ಕರಕಿ ಹೋಗಿದ್ದಾರೆ. ಗುರುತು ಹತ್ತದಷ್ಟು ದೇಹ ವಿಕೃತವಾಗಿದೆ. ಯಾರೂ ಬದುಕಿ ಉಳಿಲಿಲ್ಲ. ಇನ್ನು ಅವ್ರು ಹೋಗಿ ಮಿಲಿಟ್ರಿಯವರು ಹೋಗಿ ರಕ್ಷಣೆ ಮಾಡುವಂಥ ಪ್ರಶ್ನೆ ಏನೂ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಮರಳಿ ಬರಬೇಕು. ಅಷ್ಟರಲ್ಲಿ ಒಂದು ಮಗು ಅಳುವುದು ಕೇಳುತ್ತೆ. ಒಂದು ಮಗು ಅಳ್ತಾ ಇದೆ ಅಂದರೆ ಹಾಗಾದ್ರೆ ಮಗು ಬದುಕಿರಬೇಕಲ್ಲ. ಈ ಕಾಡಿನ ಮಧ್ಯೆಯಲ್ಲಿ ಮಗು ಅಳ್ತಾ ಇರಬೇಕು ಅಂದರೆ ವಿಮಾನ ದುರಂತದಲ್ಲಿ ಬದುಕಿ ಉಳಿದಿರಬೇಕು ಅಂತ ಆಶ್ಚರ್ಯಪಟ್ಟು ಹೋಗ್ತಾರೆ ಅವರು. ಹೋದರೆ ಬಹಳ ವಿಚಿತ್ರ ನೋಡಿ. ಹೋದರೆ ಅಲ್ಲಿ ಒಂದು ಮಗು ಇದೆ. ಅದು ಏನಾಗಿದೆ, ಅಲ್ಲಿ ಯಾವುದೋ ಒಂದು ಹುಲ್ಲಿನ ರಾಶಿಯ ಮೇಲೆ ಬಿದ್ದಿದೆ. ಅದು
ಹಾಗಾಗಿ ಒಂದೇ ಒಂದು ಸ್ಕ್ರ್ಯಾಚು ಆಗಿಲ್ಲ. ಉಳಿದವರು ಅದರ ಒಟ್ಟಿಗೆ ಬಂದವರು, ಅದರ ತಾಯಿಯೋ ತಂದೆಯೋ ಯಾರೋ ಅದರ ಬಂಧುಗಳು ಎಲ್ಲ ಸುಟ್ಟು ಕರಕಿ ಹೋಗಿದ್ದಾರೆ. ಇದಕ್ಕೆ ಒಂದು ಸ್ಕ್ರ್ಯಾಚ್ ಕೂಡ ಆಗಲಿಲ್ಲ ಈ ಮಗುವಿಗೆ. ಒಂದೇ ಬದುಕಿ ಉಳಿದದ್ದು ಇಡೀ ವಿಮಾನದಲ್ಲಿ, ಒಂದು ಸ್ಕ್ರ್ಯಾಚ್ ಕೂಡ ಆಗಲಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಗಟ್ಟಿ ಕೂತ್ಬಿಟ್ಟ ಭಗವಂತ ರಕ್ಷಕನಾಗಿ. ಏನೂ ಆಗಲಿಲ್ಲ ಮಗುವಿಗೆ. ಇವ್ರು ಹೋಗಿ ನೋಡ್ತಾರೆ, ಅಳ್ತಾ ಉಂಟದು. ಯಾಕೆಂದ್ರೆ ಅದಕ್ಕೆ ಹಸಿವಾಗಿದೆ ಪಾಪ, ತಾಯಿ ತಂದೆ ಯಾರೂ ಇಲ್ಲ, ಹಸಿವಾಗಿದೆ, ಹಾಲು ಬೇಕು ಅಂತ ಅಳ್ತಾ ಇದೆ. ಆನಂದವಾಗಿದೆ ಬೇಡ ವಿಷಯದಲ್ಲಿ, ಏನು ನೋವಿಗೆ ಅಳ್ತಾ ಇಲ್ಲ. ಅದು ಒಂದೇ ಒಂದು, ಅವ್ರು ಹೇಳ್ತಾರೆ ಒಂದೇ ಒಂದು ಸ್ಕ್ರ್ಯಾಚ್ ಆಗಲಿಲ್ಲ. ಅದು ಹುಲ್ಲಿನ ಬಣವೆ ಮೇಲೆ ಬಿದ್ದಿದೆ. ಆ ಬಣವೆ ಮೇಲೆ ಬಿದ್ದಿರೋದ್ರಿಂದ ಮೈಗೆ ಏನೂ ಪೆಟ್ಟೇ ಆಗಲಿಲ್ಲ. ಅದಕ್ಕೆ ಬೇರೆ ಯಾರೂ ಉಳಿಲಿಲ್ಲ. ಯಾರ ಯೋಗಕ್ಷೇಮವೂ ಕೂಡ ಅದರ ಹೊಣೆಯನ್ನು ಭಗವಂತ ಹೊತ್ತುಕೊಳ್ಳಿಲ್ಲ. ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತುಕೊಂಡ. ಎಷ್ಟು ಜನ್ಮದ ಹರಕೆ ಹೊತ್ತುಕೊಂಡು ಭಗವಂತನ ಪ್ರಾರ್ಥಿಸಿಕೊಂಡಿತ್ತೋ ಏನೋ. ಅದಕ್ಕೂ ವಿಚಿತ್ರ ಅಂದರೆ, ಆ ಮಗುವಿನ ಎದೆಯ ಮೇಲೆ ಒಂದು ಪುಸ್ತಕ ಇತ್ತಂತೆ. ಅದು ಎಲ್ಲಿ ಯಾವುದೋ ಪೆಟ್ಟಿಗೆ, ಆ ವಿಮಾನ ದುರಂತ ಭರದಲ್ಲಿ ಆ ಪೆಟ್ಟಿಗೆ ವಿಮಾನದಿಂದ ಹೊರಕ್ಕೆ ಹಾರಿದೆ. ಹಾರೋ ಭರದಲ್ಲಿ ಅದರ ಬೀಗ ಒಡೆದು ಹೋಗಿದೆ, ಅನ್ಲಾಕ್ ಆಗಿದೆ. ಅನ್ಲಾಕ್ ಆಗಿ ಕೆಳಗೆ ಬಿದ್ದ ಭರದಲ್ಲಿ ಅದರ ಒಳಗಿದ್ದ ಪುಸ್ತಕ ಒಂದು ಮೇಲೆ ಹಾರಿ ಮಗುವಿನ ಎದೆ ಮೇಲೆ ಬಿದ್ದಿದೆ. ಇದೆಲ್ಲ ವ್ಯವಸ್ಥೆ, ಭಾರೀ ವ್ಯವಸ್ಥೆ ಭಗವಂತನದ್ದು. ಎದೆ ಮೇಲೆ ಬಿದ್ದು ಹಂಗೆ ಬಿದ್ದಿಲ್ಲ, ಅದು ಓಪನ್ ಆಗಿ ಬಿದ್ದಿದೆ. ಪುಟ ತೆರ್ಕೊಂಡು ಬಿದ್ದಿದೆ. ಈ ಕ್ಲೋಸ್ ಅಲ್ಲ, ಪುಟ ತೆರ್ಕೊಂಡಿದೆ. ಇದೇನಪ್ಪ ಅಂತ ಇವರು ಜೋಶಿ ನೋಡ್ತಾರೆ. ಭಗವದ್ಗೀತೆ. ಅರೆ, ಈ ಮಗುವಿನ ಎದೆ ಮೇಲೆ ಉಂಟು, ಅದು ತೆರ್ಕೊಂಡುಂಟು. ಏನು, ಯಾವ ಪುಟ ತೆರ್ಕೊಂಡಿದೆ ನೋಡ್ತಾರೆ. ಅದರ ಮೇಲೆ ಇರುವ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮಾಡಿ ತೋರಿಸಿದ, ಅದನ್ನು ಎದೆಯಲ್ಲಿ ಇಟ್ಟು ತೋರಿಸಿ. ನಾನು ಯೋಗಕ್ಷೇಮ ನೋಡ್ಕೋತೀನಿ, ನೋಡಿ ಈ ಮಗುವಿನ ಯೋಗಕ್ಷೇಮ ನೋಡ್ಕೊಂಡಿದ್ದೇನೆ. ಅವರು ಹೇಳ್ತಾರೆ, ಜೋಶಿ, ಆ ಶ್ಲೋಕ ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲದ ಮಗು, ಇಡೀ ವಿಮಾನ ಕೂಡ, ವಿಮಾನದ ಅವಶೇಷ ಕೂಡ ಹೊತ್ತು ತರುವಷ್ಟು ಏನೂ ಉಳಿದಿಲ್ಲ, ಪುಡಿ ಪುಡಿಯಾಗಿ ಹೋಗಿದೆ. ಅಂಥಲ್ಲಿ ಒಂದು ಸ್ಕ್ರ್ಯಾಚ್ ಇಲ್ಲದೆ ಬದುಕಿ ಉಳಿದ ಮಗು, ಅದರ ಯೋಗಕ್ಷೇಮ ನಾನು ನೋಡಿಕೋತೇನೆ ಅಂತ ಭಗವಂತನ ಹೇಳಿಕೆ ಅದರ ಎದೆ ಮೇಲೆ. ನನ್ನ ಜೀವಮಾನದಲ್ಲೇ ಇಂಥ ವಿಸ್ಮಯದ ಇನ್ನೊಂದು ಘಟನೆ ಸಂಭವಿಸಿಲ್ಲ ಅಂತ ಹೇಳ್ತಾರೆ. ಇದು ಕಾಲಹ. ಕಾಲಹ ಅಂದರೆ ಬದುಕಿಸುವ ಕಾಲ ಇದ್ದಾಗ ಬದುಕಿಸುವವನು, ಸಾಯೋ ಕಾಲ ಬಂದಾಗ ಸಾಯಿಸುವವನು. ಅದು ಅಪವಾದವೇ ಇಲ್ಲ ಅದಕ್ಕೆ. ಸಾಯೋ ಕಾಲ ಬಂದಾಗ ನಾವು ಎಷ್ಟೋ ಸರ್ತಿ ಕೆಲವೊಮ್ಮೆ ನಮ್ಮ ದೌರ್ಬಲ್ಯ ಅದು, ಡಾಕ್ಟ್ರನ್ನು ಬೈತೀವಿ ಕೆಲವೊಮ್ಮೆ. ಆ ಡಾಕ್ಟ್ರ್ ಮದ್ದು ಕೊಟ್ಟದ್ರಿಂದ ಗುಣ ಆಗಲಿಲ್ಲ, ಈ ಡಾಕ್ಟ್ರದ್ದು ಮದ್ದು ಕೊಟ್ಟಿದ್ರು ಇನ್ನೂ 4 ದಿವಸ ಬದುಕ್ತಿದ್ರು. ಇದೆಲ್ಲ ಸುಳ್ಳಿದು. ಯಾರು ಬದುಕಬೇಕೋ ಅವರು ಸಾಯೋಲ್ಲ, ಯಾರು ಸಾಯಬೇಕೋ ಅವರು ಬದುಕೋಲ್ಲ. ಇದು ಪ್ರೀಡಿಸ್ಟೈನ್ಡ್, ಇವತ್ತಲ್ಲ, ಅನಾದಿ ಕಾಲದಿಂದ ತೀರ್ಮಾನ ಆಗಿ ಮುಂದೆ ಇನ್ನೂ ಅನಂತ ಕಾಲದವರೆಗೆ ಯಾರ್ಯಾರು ಯಾವ್ಯಾವ ಹುಟ್ಟಬೇಕು ಯಾವ್ಯಾವ ಸಾಯಬೇಕು ಅನ್ನೋದು ಅದು ಡೈರಿಯಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಅದನ್ನು ಡಾಕ್ಟ್ರುಗಳು ಚೇಂಜ್ ಮಾಡೋದು ಹಾಗೆ. ಯಾವ ಡಾಕ್ಟ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ಅವನಿಗೆ ಬದುಕುವ ಯೋಗ ಇದ್ದಿದ್ರೆ, ಯಾರ ಮದ್ದಿನಿಂದ ಅವನು ಬದುಕಬೇಕು ಉಂಟು ಅವ್ರಿಗೆ ಹತ್ರ ಹೋಗೋ ಬುದ್ಧಿ ಬದುಕುವಾಗಲೇ ನಮಗೆ ಬರ್ತಿತ್ತು. ಅದು ಯಾವುದೂ ಕೂಡ, ಇದೆಲ್ಲ ನಮಗೆ ಒಂದು ಆಸೆ ಅಷ್ಟೇ. ಹಾಗೆ ಮಾಡಿದರೆ ಆಗ್ತಿತ್ತೇನೋ, ಹೀಗೆ ಮಾಡಿದರೆ ಉಳಿದು ಬಿಡ್ತಿದ್ರೇನೋ, ಬರೀ ನಮ್ಮದೇ ಆದಂಥ ಒಂದು ಕನಸುಗಳು, ಕಲ್ಪನೆಗಳಷ್ಟೇ. ವಾಸ್ತವಿಕವಾಗಿ ಬರ್ತಾನೆ ಕಾಲಹ ಕಲಯತಾಂ. ಕಲನ ಅಂದರೆ ಜಗತ್ತನ್ನು ಸಂಹಾರ ಮಾಡತಕ್ಕ ಅಥವಾ ಪ್ರತಿಯೊಂದನ್ನು ಲೆಕ್ಕ ಇಡುವುದು. ಕಲನ ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ. ನಾನು ಹೇಳಿದೆ ಡೈರಿಯಲ್ಲಿ ಎಂಟ್ರಾಯ್ತು. ಇಡೀ ಅನಂತ ಕಾಲದವರೆಗೆ ಜಗತ್ತಿನಲ್ಲಿ ನಡೆಯತಕ್ಕ ಎಲ್ಲ ಹುಟ್ಟು ಸಾವುಗಳು ಡೈರಿಯಲ್ಲಿ ಎಂಟ್ರಾಗಿದೆ. ಇದೇ ಕಲನ. ಆ ಡೈರಿ ಕಾಲದ ಡೈರಿ, ಅದರಲ್ಲಿ ನಾನೇ ಇರುವುದು. ಕಾಲಪುರುಷನಾಗಿ ಸಂಹಾರ ಶಕ್ತಿಯಾಗಿ ಇರುವವನು ನಾನು.
ಕಾಲ ಕಲಯತ ಮಯೈ ವೈತೆ ನಿಹತ ಪೂರ್ವಮೇವ. ಕೃಷ್ಣ ಹೇಳ್ತಾನಲ್ಲ ಅರ್ಜುನ ಹತ್ರ, ನೀನು ಏನು ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಟು ತಲೆ ಕೈ ಇಟ್ಕೊಂಡು ಕೂತಿದ್ದಿ, ಯೋಹೋ ನೀನೇ ಜಗತ್ತನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿ ಬಂದವ, ನನ್ನ ಕೈಯಲ್ಲಿ ಸಾಯ್ತಾರಲ್ಲ ಅಂತ ಭಾರಿ ಫಿಲಾಸಫಿ ಮಾತಾಡ್ತಾ ಇದ್ದೀಯಲ್ಲ. ನೀನು ಸಾಯಿಸುವುದೂ ಇಲ್ಲ, ನೀನು ಬದುಕಿಸುವುದೂ ಇಲ್ಲ. ಯಾರು ಸಾಯ್ಬೇಕೋ ಅವರು ಸಾಯ್ತಾರೆ ಅಷ್ಟೇ. ಯಾರು ಸಾಯ್ಬೇಕು ಅನ್ನೋ ಪಟ್ಟಿ ನನ್ನ ಹತ್ರ ಇರೋದು, ನಿನ್ನ ಹತ್ರ ಅಲ್ಲ. ಮತ್ತು ಯಾರು ಸಾಯ್ಬೇಕೋ ಅವರನ್ನು ಸಾಯಿಸಿ ಆಗಿದೆ ನಾನು. ಈಗ ಅವ್ರು ಹೆಣ ಓಡಾಡ್ತಾ ಇರೋದು, ನೀರು ಹೆಣಕ್ಕೆ ಹೊಡೆದು ಸಾಯಿಸೋದಷ್ಟೇ. ತೀರ್ಮಾನ ಆಗಿಬಿಟ್ಟಿದೆ, ನೀನು ಬದುಕಿಸಲಾರೆ ಅವರನ್ನು. ಅದು ಬಹಳ, ಅದರಿಂದ ಹುಟ್ಟು ಸಾವುಗಳು ಅದು ಕಾಲ ನಿಶ್ಚಿತವಾದಂಥ, ಅದಕ್ಕೆ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಕೂಡ. ಕೆಲವರು ಬಹಳ ತಮಾಷೆ ಏನು ಅಂದರೆ, ಜೋಯಿಸರ ಹತ್ರ ಜಾತಕ ನೋಡಿ, ಒಳ್ಳೆಯ ಗಳಿಗೆ ಯಾವಾಗ ಹೇಳ್ರಿ, ಭಾರಿ ಬ್ರಿಲಿಯಂಟಾದ ಮಗು ಹುಟ್ಟುವ ಗಳಿಗೆ ಹೇಳ್ರಿ ಅಂತ ಹೇಳಿ ಡಾಕ್ಟ್ರೇ ಆ ಗಳಿಗೆಯಲ್ಲಿ ಡೆಲಿವರಿ ಆಗೋ ಹಾಗೆ ಆಪರೇಷನ್ ಮಾಡಿ, ಸಿಸೇರಿಯನ್. ನಮಗೆ ಬೇಕಾದ ಸಿಸೇರಿಯನ್. ಅದು ವಿಷಯ ಏನು ಅಂದರೆ, ಆ ಇಂಥ ಸ್ಕೀಮ್ ಹಾಕಿ ಅದು ಕಾಲ ಹೆಚ್ಚು ಕಮ್ಮಿಯಾಗಿ ಅಪ್ರಯೋಜಕವಾದ ಮಕ್ಕಳು ಹುಟ್ಟಿದ್ದು ಉಂಟು. ಅದರಿಂದ ಅಲ್ಲಿ ಇವರು ಸಿಸೇರಿಯನ್ ಮಾಡಿದ್ರು, ಇವ್ರು ಲೆಕ್ಕಾಚಾರ ಹಾಕಿದಾಗ ಆಗುವುದಿಲ್ಲ, ಅಲ್ಲಿ ಟೈಮ್ ಚೇಂಜ್ ಆಗಿಬಿಡುತ್ತೆ. ಒಂದು ನಿಮಿಷ ಆಚೆ ಈಚೆ ಆದರೆ ಇಡೀ ಹೊರಸ್ಕೋಪು ಬೇರೆ ಆಗುತ್ತೆ. ಅದರಿಂದ ಏನು ನಮ್ಮ ಕೈಯಲ್ಲಿಲ್ಲ. ಸಿಸೇರಿಯನ್ ಮಾಡಿಸುವುದು, ಜಾತಕ ಮೊದಲೇ ತಯಾರು ಮಾಡೋದು, ಇದೆಲ್ಲ ನಮ್ಮ ಹುಚ್ಚುತನಗಳು. ಹಾಗಾಗಿ ಅವನು ಹೇಳ್ತಾನೆ, ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅನ್ನುವಂಥ ಕೌಂಟಿಂಗ್, ಅದು ಕಾಲದಲ್ಲಿ. ಕಾಲ ಅನ್ನೋದೇ ಒಂದು ವಿಚಿತ್ರ. ಭಗವಂತ ಏನಪ್ಪ ಕಾಲಮಹಿಮೆ ಕಾಲಮಹಿಮೆ ಅಂತೇವೆ ನಾವು ಅಲ್ವಾ. ಕಾಲಮಹಿಮೆ ಅಂದರೆ ಎಂಥದ್ದು, ಕಾಲ ಅಂದರೆ ಎಂಥದ್ದು ಯಾರಿಗೊತ್ತು? ಕಾಲ ಅಂದರೆ ಎಂಥದ್ದು ಒಂದು ಸೈಂಟಿಸ್ಟ್ಗಳದ್ದು ಕೇಳಿದ್ರೆ ಗೊತ್ತಿಲ್ಲ. ಕಾಲ ಅಂದರೆ ಎಬ್ಸ್ಟ್ರಾಕ್ಟ್, ಅದು ಎಂಥದ್ದು ಗೊತ್ತಿಲ್ಲ. ಎಲ್ಲಿ ತನಕ ಅಂದರೆ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಸೈಂಟಿಸ್ಟ್ಗಳು ಹೇಳ್ತಾರೆ ಏನು, ಕಾಲ ಸಾಪೇಕ್ಷ, ರಿಲೇಟಿವ್. ಆದ್ದರಿಂದ ಯಾವುದೋ ಒಂದು ಸ್ಟೇಜಿಗೆ ಹೋದಾಗ ಕಾಲ ಇರೋಲ್ಲ ಅಂತ. ಅದಕ್ಕೆ ಮಧ್ವಾಚಾರ್ಯ ತಮಾಷೆ ಮಾಡ್ತಾರೆ, ಯಾವಾಗ ಕಾಲ ಇರೋಲ್ಲ, ಯಾವಾಗ ಯಾವಾಗ ಅಂತ ಹೇಳಿದ್ರೆ ಕಾಲ ಆಯ್ತು. ಮತ್ತು ಪುನಃ ನಿಮಗೆ ಮಾತಾಡ್ಲಿಕ್ಕೆ ಬರೋಲ್ಲಪ್ಪ ಸೈಂಟಿಸ್ಟ್ಗಳಿಗೆ, ಕಾಲ ಇರೋಲ್ಲ ಅಂತೀರಿ, ಯಾವಾಗ ಇರೋಲ್ಲ ಅನ್ನೋದಕ್ಕೆ ಉತ್ತರ ಕೊಡಿ ಅಂತಾರೆ ಆಚಾರ್ಯರು. ಆದ್ದರಿಂದ ಅದು ಸೃಷ್ಟಿಯ ಪೂರ್ವ ಕಾಲದಲ್ಲಿ ಕಾಲ ಇರೋಲ್ಲ, ಮತ್ತು ಕಾಲದಲ್ಲಿ ಅಂತೀರಿ. ಸೃಷ್ಟಿಯ ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಕಾಲ ಇರಲಿಲ್ಲ. ಮೊದಲು ಅಂದರೆ ಕಾಲ ಅಲ್ವಾ. ಸೊ ಕಾಲ ಅನ್ನೋದೇ ಒಂದು ವಂಡರ್ಫುಲ್ ಥಿಂಗ್ ಅಂತ. ಕಾಲ ಅಂದರೆ ಏನು ಅಂತ ಹೇಳಲಿಕ್ಕೆ ಬರಲ್ಲ. ವಿಜ್ಞಾನಿಗಳು ಕಾಲ ಅನ್ನೋದು ರಿಲೇಟಿವ್, ಅದು ಇಲ್ಲ. ಕಾಲ ರಿಲೇಟಿವ್ ಹೌದು. ಯಾವುದು ಗಂಟೆ, ಮಿನಿಟು, ಹಗಲು, ರಾತ್ರಿ, ಇದರಲ್ಲಿ ಯಾಕೆಂದರೆ ಸೂರ್ಯಚಂದ್ರರ ಉದಯದ ಮೇಲೆ ಬರುವಂಥದ್ದು. ಆದರೆ ಅಖಂಡವಾದಂಥ ಒಂದು ಸ್ಪೇಸಿನಂತೆ ಅಖಂಡವಾದ ಒಂದು ಟೈಮ್ ಇದೆಯಲ್ಲ, ಅದು ಅಬ್ಸ್ಟ್ರಾಕ್ಟ್. ಅದು ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್, ಬಟ್ ಇಟ್ ಕೆನಾಟ್ ಬಿ ಡಿನೈಡ್. ನೀವು ಯು ಕೆನಾಟ್ ಡಿನೈ ಇಟ್. ಕಾಲ ಇಲ್ಲ ಅಂತ ಹೇಳಿದರೆ ಯಾವಾಗ ಇರಲಿಲ್ಲ ಹೇಳಿ ಅಂತ ಕೇಳ್ತಾರೆ ವೇದಾಂತಿಗಳು. ಅದು ಕೇಳ್ತಾರೆ, ಕಾಲ ಇರಲಿಲ್ಲ, ಯಾವಾಗ ಇರಲಿಲ್ಲ? ಅವಾಗ ಹೇಳ್ತಾರೆ ಸೈಂಟಿಸ್ಟ್ಗಳು, ಅದು ಸೃಷ್ಟಿಗಿಂತ ಮೊದಲು ಕಾಲ ಇಲ್ಲ. ಮೊದಲು ಅಂದರೆ ಅದು ಕಾಲ ಅಲ್ವಾ, ಮೊದಲು ಅಂದ್ರೆ ಏನು, ಪೂರ್ವಕಾಲ. ಯೋಗ್ರಹಾಚಾರ್ಯ, ನೀವು ಮಾತಾಡ್ಲಿಕ್ಕೆ ಬರದೆ ಹೇಗೆ ಸೈಂಟಿಸ್ಟ್ಗಳಾದ್ರಪ್ಪ ನೀವು? ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಲ್ಲ, ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬರೋಲ್ಲ. ಅದರಿಂದ ಕಾಲ ಇಲ್ಲ ಅನ್ಬೇಡಿ. ನಗ್ತಾರೆ ಜನ, ಯಾಕೆಂದರೆ ಅದು ಭಗವಂತರ ವಿಚಿತ್ರವಾದ ವಿಭೂತಿ. ಅದು ಕಾಲಃ ಕಲಯತಾಂ ಅಹಂ. ಅದರಿಂದ ಲೆಕ್ಕ, ಕೌಂಟಿಂಗ್. ಕಾಲ ಅಂದರೆ ನಾಳಿದೆ, ಕಾಲ ಅಂದರೆ ಟೈಮ್, ಕಾಲ ಅಂದರೆ ಸಂಹಾರ ಶಕ್ತಿ, ಕಾಲ ಅಂದರೆ ಕಾಲಾಗ್ನಿ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸುಡುವಂಥ ಬೆಂಕಿ. ಕಾಲ ಅಂದರೆ ಮೃತ್ಯುದೇವತೆ, ಕಾಲ ಅಂದರೆ ಶಿವ, ಕಾಲ ಅಂದರೆ ದುರ್ಗೆ. ಎಲ್ಲ ಕಾಲಶಬ್ದದಿಂದ ಇದೆಲ್ಲವೂ ಕಾಲವಾಗಿ ಸಮಸ್ತ ಸಂಹಾರ ಇಷ್ಟು ವ್ಯವಸ್ಥಿತವಾಗಿ ಜಗತ್ತಿನ ಒಂದು ಕ್ರಿಯೆ ನಡೀತದಲ್ಲ, ಅದರ ಹಿಂದೆ ಇರತಕ್ಕಂಥ ಕಾಲಶಕ್ತಿ ನಾನು. ಆಮೇಲೆ ಹಿಂದೆ ಇದನ್ನು ಹೇಳ್ತಾ ಅಲ್ಲಿಂದ ಮೆಲ್ಲ ದೈತ್ಯ ಸಂಹಾರ ಶಕ್ತಿ ಅಂತ ಹೇಳಿದ ತಕ್ಷಣ ಪ್ರಾಣಿಗಳಲ್ಲಿ ಮೃಗಾಣಾಂಚ ಮೃಗೇಂದ್ರೋಹಂ, ಪ್ರಾಣಿಗಳಲ್ಲಿ ಬಹಳ ಉಗ್ರವಾದಂಥ ಒಂದು ಪ್ರಾಣಿ ಇದೆ ಕಾಲ. ಪ್ರಾಣಿಗಳಲ್ಲಿ ಕಾಲಶಕ್ತಿ. ಯಾಕೆಂದರೆ ಅದು
ಜಗತ್ತಿನಲ್ಲಿ ನಮಗೆ ಗೊತ್ತಿರುವಂತೆ ಭೂಮಿಯಲ್ಲಿರತಕ್ಕಂಥ ಪ್ರಾಣಿಗಳಲ್ಲೇ ಬಲಿಷ್ಠವಾದ ದೊಡ್ಡ ಪ್ರಾಣಿ ಅಂದರೆ ಆನೆ. ಅದನ್ನೂ ಕೂಡ ಸಂಹಾರ ಮಾಡಬಲ್ಲ ತಾಕತ್ತಿರುವ ಪ್ರಾಣಿ ಅಂದರೆ ಸಿಂಹ. ಸಿಂಹಕ್ಕೆ ಮಾತ್ರ ಆನೆ ಹೆದರುತ್ತೆ, ಉಳಿದ ಯಾವ ಪ್ರಾಣಿಗೂ ಹೆದರೋಲ್ಲ. ಯಾಕೆ ಅಂದರೆ ಉಳಿದ ಯಾವ ಪ್ರಾಣಿ ಮತ್ತೆ ಮನುಷ್ಯನಿಗೆ ಹೆದರುತ್ತೆ, ಎರಡನೇ ಹೆದರೋದು ಸಿಂಹಕ್ಕೆ. ಅದು ಯಾಕೆ ಅಂದರೆ ಸಿಂಹ ಹಿಂಬದಿಯಿಂದ ಬೆನ್ನ ಬದಿಯಿಂದ ಬಾಲದ ಕಡೆಯಿಂದ ಅದರ ಮೇಲಕ್ಕೆ ನೆಗೆದು ಅದರ ನೆತ್ತಿ ಬಗಿದು ಕೊಂದು ಹಾಕುತ್ತೆ. ಅಂದರೆ ಸಹಜವಾಗಿ ಕೊಲ್ಲೋಲ್ಲ, ಬಟ್ ಮಾಡುವ ಸಾಧ್ಯತೆ ಸಿಂಹಕ್ಕೆ ಮಾತ್ರ ಹಾಗೆ ಮಾಡಲಿಕ್ಕೆ ತಾಕತ್ತಿದೆ. ಸಿಂಹಕ್ಕೆ ಮಾತ್ರ ಆನೆಗಳು ಹೆದರ್ತವೆ, ಬೇರೆ ಯಾವ ಪ್ರಾಣಿಗಳಿಗೂ ಹೆದರೋದೇ ಇಲ್ಲ ಅವು. ಆನೆಗಳಿಗೆ ಇದೇ ಕಷ್ಟ, ಹಿಂಬದಿಯಿಂದ ಮೇಲೆ ಹತ್ತಿ ನೀವು ಬೆನ್ನ ಮೇಲೆ ಕೂತ್ಕೊಂಡು ಏನು ಮಾಡಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವುಗಳಿಗೆ. ಯಾಕೆಂದರೆ ಒಂದೋ ಕಾಲು, ಒಂದೋ ಬಾಲ, ಒಂದೋ ಸೊಂಡಿಲು, ಒಂದು ದಾಡೆ ಇಷ್ಟಕ್ಕೆ ಸಿಗುವಂಥದ್ದಲ್ಲಿ ಮಾತ್ರ ಅವುಗಳ ಕಾರಬಾರು. ನೀವು ಹಿಂಬದಿಯಿಂದ ಮೇಲೆ ಹತ್ತಿ ಅದರ ಬೆನ್ನ ಮೇಲೆ ಕೂತ್ಕೊಂಡು ಅದರ ಕಾಲು ಬಾಲ ಸೊಂಡಿಲು ಸಿಗದ ಜಾಗದಲ್ಲಿ ಕೂತ್ಕೊಂಡು ನೀವು ಕಿಕ್ ಮಾಡಿದರೆ ನಾಯಿ ಮರಿ ಹೇಗೆ ಕುಯ್ಗುಟ್ಟೈತೆ, ಅದು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅವುಗಳಿಗೆ. ಆನೆಗಳನ್ನು ಮಣಿಸುವವರು ಹಿಂದೆ ಯುದ್ಧರಂಗದಲ್ಲಿ ಎರಡು ಥರ, ಒಂದು ಆನೆಯ ಮೇಲೆ ಹತ್ತಿ ಹೀಗೆ ಬಹಳ ಪ್ರಚಂಡ ಭೀಮಸೇನಂಥವರು ಕೃಷ್ಣನಂಥವರು ಎದುರುಗಡೆಯಿಂದಲೇ ಆನೆ ಬಂದರೆ ಹೀಗೆ ದಾಡೆಯಿಂದ ತಿವಿಬೇಕು ಅಂತ ಬಂದಾಗ ಆ ದಾಡೆಯನ್ನು ಹಿಡಿದು ಆ ದಾಡೆ ಮೇಲೆ ಕೂತು ಮೇಲೆ ಹಾರಿ ಹೆಗಲ ಮೇಲೆ ಕೂತು ಬಿಡ್ತಿದ್ರು. ಇದು ಭೀಮಸೇನ ಮಾಡ್ತಿದ್ದ, ಕೃಷ್ಣ ಮಾಡಿದ್ದ ಕುವಲಯ ಪೀಠಕ್ಕೆ. ಇನ್ಯಾರು ಯಾವ ಯೋಧರು ಹಾಗೆ ಮಾಡುವುದಿಲ್ಲ. ಹಿಂಬದಿನ ಮತ್ತೆ ಅದನ್ನು ಮಣಿಸುವುದು ಒಂದು ಮೇಲೆ ಕೂತು, ಮತ್ತೊಂದು ಹೊಟ್ಟೆ ಅಡಿಯಲ್ಲಿ ಕೂತು. ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಆನೆಗೆ. ನೀವು ಆನೆ ಹೊಟ್ಟೆ ಅಡಿಯಲ್ಲಿ ಕೂತು ಬಿಟ್ರೆ ಅದು ಸೊಂಡಿಲಿಗೂ ಸಿಗೋಲ್ಲ, ಬಾಲಕ್ಕೂ ಸಿಗೋಲ್ಲ, ಕಾಲು ಎದುರಿನ ಕಾಲು ಜಾಡಿಸುತ್ತೆ, ಹಿಂದಿನ ಕಾಲು. ನೀವು ಹೊಟ್ಟೆ ಅಡಿಯಲ್ಲಿ ಕೂತು ಕಿಕ್ ಮಾಡ್ತಾ ಇದ್ದರೆ ನಾನು ಸುತ್ತು ಬರಲಿ ಶುರು ಮಾಡ್ತಾ ಇದ್ದೆ ಪ್ರದಕ್ಷಿಣೆ. ಯಾವ ಸುತ್ತು ಬಂದರೂ ಇವನು ಸಿಗೋಲ್ಲ ಮಧ್ಯೆಯಲ್ಲಿ, ಇವನು ಅದರೊಟ್ಟಿಗೆ ತಿರುಗುತ್ತಾ ಇರ್ತಾರೆ. ಸೊ ಆನೆಯನ್ನು ಮಣಿಸುವುದಕ್ಕೆ ಯುದ್ಧ ತಂತ್ರಜ್ಞರು ಹಿಂದೆ ಆನೆಯನ್ನು ಯುದ್ಧಕ್ಕೆ ಉಪಯೋಗಿಸ್ತಾ ಇದ್ದಾಗ, ಈಗೆಲ್ಲಿ ಆನೆಗಳು ಯುದ್ಧಕ್ಕೆ ಬರ್ತವೆ, ಅದೇ ಇದ್ದರೆ ತಾನೇ ಬರೋದು. ಹೊಟ್ಟೆ ಅಡಿಯಲ್ಲಿ ಕೂತು ಆನೆಯನ್ನು ಮಣಿಸ್ತಿದ್ರು. ಯಾಕೆ ಇದನ್ನು ಹೇಳಿದೆ ಅಂದರೆ ಆನೆಯನ್ನು ಮಣಿಸಬಲ್ಲ ಪ್ರಾಣಿಗಳಲ್ಲಿ ಆ ಸಿಂಹ ಒಂದೇ. ಅದಕ್ಕೆ ಪ್ರಾಣಿಗಳ ರಾಜ ಅಂತ ಹೆಸರು. ಹಿಂದೆ ಆನೆ ಬಂದಿತ್ತು, ಪ್ರಾಣಿಗಳು ಯುದ್ಧಕ್ಕೆ ಬಳಕೆಯಾಗುವ ಪ್ರಾಣಿಗಳು ಬಂದಿದ್ದವು, ಯುದ್ಧದ ಉಲ್ಲೇಖ ಬಂದಿತ್ತು, ಅದರ ನಂತರ ಸಂಹಾರದ ಉಲ್ಲೇಖ ಬಂತು, ಕ್ರೌರ್ಯದ ಉಲ್ಲೇಖ ಬಂತು. ಅವನೇ ಪ್ರಾಣಿಗಳನ್ನು ತಗೊಂಡ ಕೃಷ್ಣ. ಮೃಗೇಂದ್ರ ಪ್ರಾಣಿಗಳ ರಾಜ. ಸಿಂಹದಲ್ಲಿ ನನ್ನ ವಿಶೇಷ ಸನ್ನಿಧಾನ ಉಂಟಪ್ಪ. ಆದ್ದರಿಂದಲೇ ಅದು ಮೃಗರಾಜ ಅಂತ ಹೆಸರು ಬಂತು ಅದಕ್ಕೆ, ಮೃಗೇಂದ್ರ. ಅದು ಮೃಗರಾಜ ಯಾಕೆ ರಾಜತ್ವ ಬಂತು? ಯಾರು ಪಟ್ಟ ಕಟ್ಟಿದ್ದಲ್ಲ, ಯಾರು ಪಟ್ಟಾಭಿಷೇಕ ಮಾಡಲಿಲ್ಲ, ಯಾರು ಸಿಂಹಾಸನ ಕೂಡಿಸಲಿಲ್ಲ. ಆದರೂ ಇವತ್ತು ಅದನ್ನು ಮೃಗರಾಜ ಅಂತ ಗುರುತಿಸ್ತಾರೆ ಜನ. ಅದು ಕಾರಣ ಏನು ಅಂದರೆ ನಾನೇ ಅದರಲ್ಲಿ ಅಂಥ ಒಂದು ರಾಜತ್ವದ ಶಕ್ತಿ, ಮೃಗಗಳಲ್ಲೇ ಶ್ರೇಷ್ಠ ಮೃಗ ಅನ್ನಿಸಿಕೊಳ್ಳುವಂಥ ವಿಭೂತಿಯಾಗಿ ನಾನು ಅದರಲ್ಲಿ ಕೂತೆ. ನಾನು ಮೃಗೇಂದ್ರನಾಗಿ ಅದರೊಳಗೆ ಕೂತೆ. ಮೃಗೇಂದ್ರ ಅಂದರೆ ಏನು ಗೊತ್ತಾ? ಕಾಲ ಅಂದರೆ ಸಂಹಾರ ಶಕ್ತಿ ಅಂತ ಒಂದು ಅರ್ಥ, ಮತ್ತೊಂದು ಕಾಲ ಅಂದರೆ ಕಲ ಸಂಖ್ಯಾನೆ, ಎಲ್ಲವನ್ನು ಲೆಕ್ಕಾಚಾರ ಪ್ರಕಾರ ಮಾಡುವ ಅಂತ. ಇಡೀ ವಿಶ್ವದ ಗಣಿತ, ಐನ್ಸ್ಟೈನ್ ಹೇಳಿದ ಹಾಗೆ ಇಡೀ ವಿಶ್ವ ಇಷ್ಟು ಗಣಿತಬದ್ಧವಾಗಿದೆ, ಇದರ ಹಿಂದೆ ಒಬ್ಬ ದೊಡ್ಡ ಗಣಿತಜ್ಞನ ಬ್ರೈನ್ ಇದೆ ಅಂತ ನಮಗೆ ಕಾಣುತ್ತೆ ಅಂತಾನವ. ಯಾಕಂದರೆ ಈ ಅಷ್ಟು ಕ್ಯಾಲ್ಕುಲೇಟ್, ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ, ಇಷ್ಟು ಪರ್ಫೆಕ್ಟ್ ಒಂದು ಮ್ಯಾಥಮೆಟಿಷಿಯನ್. ಇಡೀ ಸೃಷ್ಟಿಯ ಹಿಂದೆ ಒಂದು ಆ ಮ್ಯಾಥಮೆಟಿಕಲ್ ಮೈಂಡು, ಒಂದು ಯೂನಿವರ್ಸಲ್ ಮೈಂಡ್, ಅದು ಇಡೀ ವಿಶ್ವವನ್ನು ಗಣಿತಬದ್ಧವಾಗಿ ರೂಪಿಸುವ ಒಂದು ಅದೇ ಕಾಲ ಅಂದರೆ. ಆ ಗಣಿತಬದ್ಧವಾದ ಮೈಂಡು ಪ್ರತಿಯೊಂದು ಲೆಕ್ಕಾಚಾರ ತಪ್ಪಿ ಒಂದು ಸೆಕೆಂಡ್ ಆಚೆ ಈಚೆ ಆಗುವುದಿಲ್ಲ, ಅಂಥ ಒಂದು ಕಾಲ. ಮತ್ತೊಂದು ಅರ್ಥ ಕಾಲ ಅಂದರೆ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ. ಕಾಲ ಅಂದರೆ ಕಲಯತಿ ಸರ್ವಾನ್ ಗುಣಾನ್, ಎಲ್ಲ ಗುಣಗಳ ಕಡಲು, ಗುಣಪೂರ್ಣವಾದ ವಸ್ತು. ಆದ್ದರಿಂದಲೇ ಅವನು ಮೃಗೇಂದ್ರ. ಮೃಗ ಅಂದರೆ ಏನು ಗೊತ್ತುಂಟ? ಮೃಗ ಅಂದರೆ ಏನು ಅಂತ ಹೇಳಿದ ಕೂಡಲೇ ಸಾಮಾನ್ಯ ಯಾರಾದರೂ ಏನು ಹೇಳ್ತಾರೆ? ಮೃಗ ಅಂದರೆ ಪ್ರಾಣಿ ಅಂತ, ಅನಿಮಲ್ ಅಲ್ಲ. ನಿಜವಾಗಿ ಮೃಗ ಅಂದರೆ ಪ್ರಾಣಿ ಒಂದೇ ಅಲ್ಲ, ಆ ಶಬ್ದದ ಮೂಲ ಅರ್ಥ ಬೇರೆ. ನೀವೇ ಅದನ್ನು ಬೇರೆ ಅರ್ಥದಲ್ಲಿ ಬಳಸ್ತೀರಿ ಬೇರೆ ಸಂದರ್ಭದಲ್ಲಿ. ಏನು?
ಬೆಂಗಳೂರಿನ ಮಾರ್ಗ. ಮಾರ್ಗ ಮಾರ್ಗ ಅನ್ನೋದು ಮೃಗ ಶಬ್ದದಿಂದಲೇ ಬಂದದ್ದು, ಮೃಗಕ್ಕೆ ಸಂಬಂಧಪಟ್ಟದ್ದು ಮಾರ್ಗ. ಅಂದರೆ ಏನರ್ಥ? ಇದು ಮಾರ್ಗ, ಯಾಕೆ ಇದರಲ್ಲಿ ಮೃಗಗಳು ಓಡಾಡ್ತವೆ ಅಂತ ಅಲ್ಲ, ಓಡಾಡುವವರನ್ನು ನೋಡಿದ್ರೆ ಹಾಗೆ ಕಾಣುತ್ತೆ ಮನುಷ್ಯರಿಗೆ. ಯಾಕಂದರೆ ಸಿವಿಕ್ ಸೆನ್ಸ್ ಇಲ್ಲದೆ ಓಡಾಡುವಾಗ ಮನುಷ್ಯರು ಅಂತ ಹೇಳೋದು ಮೃಗಗಳು ಅಂತ ಹೇಳುವಂತ ಕಾಣುತ್ತೆ ಒಮ್ಮೊಮ್ಮೆ. ಯಾರಿಗೂ ವಾಹನದಲ್ಲಿ ಕೂತವರಿಗೂ ಸಿವಿಕ್ ಸೆನ್ಸ್ ಇಲ್ಲ, ನಡೆಯುವವರಿಗೂ ಸಿವಿಕ್ ಸೆನ್ಸ್ ಇಲ್ಲ. ಆ ಥರ ಮಾಡುವಾಗ ಇದು ಮೃಗಗಳಿಗೋಸ್ಕರವೇ ಮಾಡಿದ ಮಾರ್ಗ ಇರಬೇಕು, ಮನುಷ್ಯರಿಗೆ ಇರಲಿಕ್ಕಿಲ್ಲ. ಮೃಗ ಮಾರ್ಗ ಅದು ಒಂದಕ್ಕೊಂದು ಸಂಬಂಧಪಟ್ಟದ್ದು. ಮಾರ್ಗಣೆ ಅಂದರೆ ಹುಡುಕುವುದು, ಮಾರ್ಗ ಅಂದರೆ ಹುಡುಕುವುದು ಅಂತ ಅರ್ಥ ಸಂಸ್ಥೆ. ಮಾರ್ಗಣ ಅದೇ ಮೃಗ ಅಂದ್ರೆ ಹುಡುಕುವಿಕೆ. ಮೃಗಯ ಅಂತ ಇನ್ನೊಂದು ಶಬ್ದ ಇದೆ, ಬೇಟೆಯಾಡಬೇಕಾದ ಪ್ರಾಣಿಯನ್ನು ಹುಡುಕುವುದಕ್ಕೆ ಮೃಗಯ ಅನ್ನೋದು. ಮೃಗಯ ಅಂದರೆ ಬೇಟೆ. ಬೇಟೆ ನಾವು ಈ ಬೇಟೆ ಪ್ರಾಣಿಯನ್ನು ಹುಡುಕುವುದು, ಅರಸುವುದು. ಒಟ್ಟಿಗೆ ಮೃಗ ಅಂದರೆ ಅರಸುವುದು, ಹುಡುಕುವುದು. ಯಾರನ್ನು ಹುಡುಕುವುದು? ನಾವು ನಮಗೆ ಯಾವುದು ಬೇಕೋ ಅದನ್ನೆಲ್ಲ ಹುಡುಕೋದು. ನಿಜವಾದಂಥ ಅಧ್ಯಾತ್ಮದಲ್ಲಿ ಹುಡುಕಬೇಕಾದ ವಸ್ತು ಯಾವುದು? ಹುಡುಕುವುದು, ಎಲ್ಲರೂ ಹುಡುಕುವುದು ಭಗವಂತನನ್ನು. ಎಲ್ಲಿ ಯಾವುದನ್ನು ಹುಡುಕಿದರೂ ಕೊನೆಗೆ ಹುಡುಕಲೇಬೇಕು, ಕೊನೆಗಾದರೂ ಹುಡುಕಬೇಕು ಭಗವಂತನನ್ನು. ಆದ್ದರಿಂದ ಎಲ್ಲರೂ ಹುಡುಕುವಂಥ ವಸ್ತು ಅವನೇ ಮೃಗ. ಮೃಗ ಅಂದರೆ ಎಲ್ಲರೂ ಹುಡುಕುವಂಥ ವಸ್ತು. ಎರಡೂ ಆಗ್ಬೋದು. ಎಲ್ಲರೂ ಹುಡುಕುವ ವಸ್ತು ಯಾವುದೋ ಅದು ಮೃಗ ಆಗ್ಬೋದು, ಹುಡುಕುವವರೂ ಮೃಗ ಆಗ್ಬೋದು. ಮೃಗ ಅಂದರೆ ಎರಡರ್ಥವೂ ಆಗತ್ತೆ. ಮೃಗಯಂತಿ ಯೇ ತೇಪಿ ಮೃಗಾಹ, ಯಾನ್ನ ಮೃಗಯಂತಿ ತೇಪಿ ಮೃಗಾಹ. ಯಾವುದನ್ನು ಹುಡುಕ್ತೇವೋ ಅದು ಮೃಗ, ಯಾರು ಹುಡುಕ್ತಾರೋ ಅವರು ಮೃಗಗಳೇ. ಸಂಸ್ಥೆಯಲ್ಲಿ ಮೃಗ ಅನ್ನೋ ಶಬ್ದಕ್ಕೆ ಈ ಅರ್ಥ ಇದೆ. ಹುಡುಕುವವರು ನಾವು, ಆಗ ನಾವು ಮೃಗಗಳು. ನಮಗೆ ಇಂದ್ರ ಅಂದರೆ ನಾವು ಹುಡುಕ್ತೇವೆ, ನಾವು ಹುಡುಕಿದ್ರೆ ಸಿಗಬೇಕಲ್ಲ. ಹುಡುಕುವುದು ನಮ್ಮ ಕೈಯಲ್ಲಿ, ಹುಡುಕುವುದು ನಮ್ಮ ಕೈಯಲ್ಲಿಲ್ಲ, ಅವನು ಪಡೆಯೋದು ನಮ್ಮ ಕೈಯಲ್ಲಿಲ್ಲ. ಯಮೇ ವೈಶ್ಯ ವೃಣುತೆ ತೇನ ಲಭ್ಯ. ಅವನು ನಮ್ಮ ಹುಡುಕುವ ಬುದ್ಧಿ ಕೊಟ್ಟರೆ ಹುಡುಕ್ತೀವಿ, ಸಿಕ್ಕಿದರೆ ಪಡಿತೇವೆ. ಹುಡುಕಿಯೂ ಸಿಗದೇ ಇದ್ದರೆ ತಲೆಗೆ ಇಟ್ಕೊಂಡು ಕೊಡ್ತೇವೆ ಅಷ್ಟೇ. ಆದ್ದರಿಂದ ಹುಡುಕುವವರನ್ನು ಹುಡುಕಿಸುವವ, ಹುಡುಕುವವರಿಗೆ ತಾನು ಸಿಕ್ಕುವವ, ಎಲ್ಲ ನಮ್ಮ ಎಲ್ಲ ಭಗವಂತನ ಮಾರ್ಗಣೆಗೆ ಸಾಧನೆಯಲ್ಲಿ ತೊಡಗಿದವರಿಗೆ ಮಾರ್ಗದರ್ಶಕನಾಗಿ ನಿಂತವ ಮೃಗೇಂದ್ರ. ಅನ್ನು ಮೃಗ ಅಂದರೆ ಭಗವಂತನೇ. ಹುಡುಕಿ ನಾವು ಪಡೆಯಬೇಕಾದ ವಸ್ತುಗಳಲ್ಲಿ ಸರ್ವಶ್ರೇಷ್ಠವಾದ ವಸ್ತು ಮೃಗೇಂದ್ರ, ಅದು ಭಗವಂತನೇ. ಹೀಗೆ ಮೃಗಾಣಾಂಚ ಮೃಗೇಂದ್ರೋ. ಸಿಂಹ ಪ್ರಾಣಿಗಳಲ್ಲಿ ನಮಗೀಗ ಮನುಷ್ಯರ ವಿಷಯ ಆಯಿತು, ದೇವತೆಗಳ ವಿಷಯ ಆಯಿತು, ಮನುಷ್ಯರು ಆಯಿತು, ಅದರಲ್ಲಿ ಋಷಿಗಳು ಮುನಿಗಳು ಆಯಿತು, ಕ್ಷತ್ರಿಯರು ಆಯಿತು, ಆಮೇಲೆ ಮನುಷ್ಯರಾದ ಮೇಲೆ ಪ್ರಾಣಿಗಳಾಯಿತು. ಇನ್ನು ಪಕ್ಷಿಗಳ ವಿಷಯ ಬಿಟ್ಟುಬಿಟ್ರಲ್ವಾ? ಇಲ್ಲ, ಬಿಡಲಿಲ್ಲ. ವೈನತೇಯಶ್ಚ ವೈನತೇಯ ಪಕ್ಷಿಣಾಂ ವೈನತೇಯ. ನಾನು ಪಕ್ಷಿಗಳಲ್ಲಿ ಯಾರು ಗೊತ್ತಾ? ಗರುಡ. ವೈನತೇಯ ನೆಲದಲ್ಲಿ ಓಡಾಡುವ ಪ್ರಾಣಿಗಳಲ್ಲಿ ಹೇಗೆ ಸಿಂಹ ಶ್ರೇಷ್ಠವೋ, ಆಕಾಶದಲ್ಲಿ ಹಾರಾಡುವ ಪ್ರಾಣಿಗಳಲ್ಲಿ ಹಾಗೆಯೇ ಗರುಡ ಶ್ರೇಷ್ಠ. ಗರುಡ ಅಂದರೆ ಗರುಡ ಪಕ್ಷಿ ಅಂತ ಈಗ ನಾವು ಹದ್ದು ಅಂತ ಹೇಳ್ತೇವೆ ನಾವು. ಆ ಹದ್ದು ಅನ್ನುವ ಪಕ್ಷಿಯಲ್ಲೇ ಹದ್ದು ಭಗವಂತನನ್ನು ಹೊತ್ತುಕೊಂಡು ಓಡಾಡತಕ್ಕ ಗರುಡ ಅವನು ಆಯ್ತಲ್ಲ. ಅದರ ನಂತರ ಅದಕ್ಕೆ ಸಜಾತೀಯವಾಗಿರೋದು ಈಗ ಅನಂತನ ವಂಶದ ಹಾವುಗಳು ಬೇಕಾದಷ್ಟು ಇರ್ತವೆ. ಹಾಗೆ ಗರುಡ ಪಕ್ಷಿಗಳು ಅಂತಿವೆ. ಅದನ್ನು ಕನ್ನಡದಲ್ಲಿ ನಾವು ಹದ್ದು ಅಂತೇವೆ. ಅಂದರೆ ಹದ್ದಿನಲ್ಲಿ ಹೊಟ್ಟೆ ಅಡಿಯಲ್ಲಿ ಬೆಳ್ಳಗೆ ಏನಿದೆ ಅದಕ್ಕೆ ಗರುಡ ಅಂತ ವಿಶೇಷವಾಗುತ್ತೆ. ಆ ಹೊಟ್ಟೆ ಅಡಿಯಲ್ಲಿ ಬಿಳಿ ಪ್ಯಾಚ್ ಇರುತ್ತದೆ, ಅದನ್ನು ಆ ಹದ್ದುಗಳಲ್ಲಿ ಅದನ್ನು ವಿಶೇಷವಾಗಿ ಗರುಡ ಪಕ್ಷಿ ಅಂತೆ. ಭಗವಂತನಿಗೆ ಕನ್ನಡದಲ್ಲಿ ಗರುಡ ವಾಹನ ಅಂತಾರಲ್ಲ, ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಹದ್ದು ದೇರ ಅಂತ. ಹದ್ದುವಿನ ತೇರು. ಹದ್ದು ಅಂದರೆ ಗರುಡ, ತೇರು ಅಂದರೆ ರಥ, ವಾಹನ. ಅವನು ಹದ್ದು ದೇರ ಅಂತ ಕರೀತಾರೆ ಭಗವಂತನನ್ನು. ಹಾಗಾಗಿ ಪಕ್ಷಿಗಳಲ್ಲಿ ಯಾಕೆ ಅಂದರೆ ಹದ್ದು ಪಕ್ಷಿಗಳಲ್ಲೇ ಅತ್ಯಂತ ವೇಗವಾಗಿ ಹೋಗತಕ್ಕಂಥ ಪಕ್ಷಿ, ಅತ್ಯಂತ ಎತ್ತರದಲ್ಲಿ ಹೋಗ್ತಕ್ಕಂಥ ಪಕ್ಷಿ, ಮತ್ತು ಮೂಲಭೂತವಾಗಿ ಗರುಡ ಭಗವಂತನ ವಾಹನ. ಪಕ್ಷಿಗಳಲ್ಲೇ ಅಂಥ ದೊಡ್ಡ ಭಾಗ್ಯ ಇರುವುದು ಯಾರಿದ್ದಾರೆ ಹೇಳಿ? ವೈನತೇಯಶ್ಚ ಪಕ್ಷಿಣ. ಅವನ ಹೆಸರು ವೈನತೇಯ ಅಂತ. ಯಾಕೆಂದರೆ ವಿನತೆಯ ಮಗ ಗರುಡ. ಭಗವಂತ ವೈನತೇಯ. ಯಾಕೆ? ವೈನತೇಯೋ ನತಾಸ್ಪದ.
ಯಾರು ಅವನ ಮುಂದೆ ವಿನತರಾಗ್ತಾರೋ ಅವರನ್ನು ಉದ್ಧಾರ ಮಾಡೋ. ವಿನತೆಯ ಅಲ್ಲ, ವಿನತರು. ವಿನತರು ಅಂದರೆ ಅಡ್ಡ ಬೀಳೋರು. ಯಾರು ಅವನ ಮುಂದೆ ಅಡ್ಡ ಬಿದ್ದು ಶರಣಾಗ್ತಾರೋ ಅಂಥವರಿಗೆ ಆತ್ಮೀಯ ಬಂಧುವಾಗಿ ಉದ್ಧಾರ ಮಾಡುವವನು ವೈನತೇಯ. ಅಂಥ ವೈನತೇಯನಾಗಿ ನಾನು ಗರುಡನೊಳಗಿದ್ದೇನಪ್ಪ. ಗರುಡ ಪಕ್ಷಿ. ಈ ಕೆಲವು ವಿಶಿಷ್ಟ ಶಕ್ತಿಗಳು ಗರುಡ, ಹಾವು, ಈ ಇವತ್ತು ಇರತಕ್ಕಂಥ ಹಾವಿನಲ್ಲೂ ಕೆಲವು ವಿಶಿಷ್ಟ ಶಕ್ತಿಗಳಿವೆ. ಅದನ್ನು ಹಿಂದಿನವರು ಗುರುತಿಸಿ ಅದನ್ನು, ಹಾವನ್ನು ಒಂದು ದೇವತೆ. ಹಾವು ದೇವರಲ್ಲ, ಅದರಲ್ಲಿ ದೇವತೆಯ ವಿಶೇಷ ವಿಭೂತಿ ಇದೆ ಅಂತ ಹಾವನ್ನು ಪೂಜೆ ಮಾಡೋದು. ಹಾಗೆಯೇ ಗರುಡ. ಈಗ ನಾವು ಯಾವುದಾದ್ರೂ ಒಂದು ಕೋತಿ ಸಿಕ್ಕಿದರೆ, ಕೋತಿ ಎಲ್ಲವೂ ಆಂಜನೇಯ ಅಲ್ಲ, ಹನುಮಂತನ ಅವತಾರ ಅಲ್ಲ, ವಾಯುದೇವರ ಅವತಾರ ಅಲ್ಲ. ಆದರೆ ವಾಯುದೇವರು ಹನುಮಂತರ ಅವತರಿಸಿದ್ರಿಂದ ಯಾವ ಕೋತಿಯನ್ನು ನೋಡಿದ್ರು ನಮ್ಮ ಪಾಪ, ಅಯ್ಯೋ ಏನು ಮಾಡಬೇಡ್ರಪ್ಪ ಅಂತೇವೆ. ಅದರ ಬಗ್ಗೆ ಒಂದು ನಮಗೆ ರಿಸ್ಪೆಕ್ಟು. ಹಾಗೇನೆ ಹಾವುಗಳನ್ನು ನೋಡಿದರೆ ರಿಸ್ಪೆಕ್ಟು. ಯಾಕೆ? ಶೇಷನ ವಂಶದವು ಇವು. ಗರುಡ ಪಕ್ಷಿಯನ್ನು ನೋಡಿದರೆ ರಿಸ್ಪೆಕ್ಟ್. ಯಾಕೆಂದರೆ ಗರುಡನ ವಂಶ. ಇದರ ಮೂಲ ವ್ಯಕ್ತಿ ಬಹಳ ದೊಡ್ಡವರು. ಗರುಡ ಶೇಷ ಇಬ್ಬರು ಒಂದೇ. ಗರುಡ ಶೇಷರು ವಾಯುದೇವರನ್ನು ಬಿಟ್ಟರೆ ಅನಂತರದ ಬಹಳ ದೊಡ್ಡ ಶಕ್ತಿ. ಆದ್ದರಿಂದ ಒಂದು ದೃಷ್ಟಿಯಿಂದ ಕಾಲ ಅಂದರೆ ರುದ್ರವೂ ಹೌದು. ಶೇಷ ಬಂದ, ರುದ್ರ ಬಂದ, ಗರುಡ ಬಂದ. ಗರುಡ ಶೇಷ ರುದ್ರನ್ನು ಹೇಳಿದಾಗಾಯಿತು. ಗರುಡ ಬಹಳ ದೊಡ್ಡ ದೇವತೆ. ಭಗವಂತನನ್ನು ಸದಾ ತನ್ನ ಹೆಗಲಲ್ಲಿ ಹೊತ್ತು ಓಡಾಡತಕ್ಕಂಥವನು. ಅವನು ವೈನತೇಯಶ್ಚ. ಆ ಗರುಡ ಅಂದರೆ ಅದರಿಂದಾಗಿ, ಆ ರೂಪದಿಂದ ದೇವತಾ ಶಕ್ತಿಗಳು ಇವತ್ತು ಓಡಾಡೋ. ನನಗೆ ಆಗಿರತಕ್ಕ ಒಂದು ವಿಚಿತ್ರ ಅನುಭವ ಒಮ್ಮೆ ನಾನು ನೋಡಿದ್ದು ಉಡುಪಿಯಲ್ಲಿ. ನಿಮಗೆ ಹೇಳಬೇಕು, ನಾನು ಆ ಕಥೆ ಹಿಂದೊಮ್ಮೆ ಹೇಳಿದ್ದೆ. ನಾನು ಎಷ್ಟು ಜನರಿಗೆ ನೆನಪುಂಟೋ ಗೊತ್ತಿಲ್ಲ. ಅದಮಾರು ಸ್ವಾಮಿಗಳು ಹಿಂದಿನ ಪರ್ಯಾಯದಲ್ಲಿ, ಈಗ ಅದಮಾರು ಸ್ವಾಮಿಗಳು ಪರ್ಯಾಯ ನಡೀತಾ ಇದೆ, ಇದಕ್ಕಿಂತ 16 ವರ್ಷ ಹಿಂದೆ. ಆ ಮಧ್ವ ಸರೋವರವನ್ನು ನೀವು ಹೆಚ್ಚಿನವರು ನೋಡಿದ್ದೀರಿ. ಮಧ್ವ ಸರೋವರದ ಮಧ್ಯದಲ್ಲಿ ಒಂದು ಮಂಟಪ ಇದೆ. ಅದನ್ನು ನಿಮಗೆಲ್ಲ ಗೊತ್ತಿದೆ. ಆ ಮಂಟಪದ ಸುಮ್ಮನೆ ಅದು ಚಂದಕ್ಕೋಸ್ಕರ ಇದ್ದದ್ದು ಮುಂಚೆ. ಯಾಕಂದರೆ ಅದರ ಸುತ್ತ ಕೆರೆ, ತೆಪ್ಪ ಉತ್ಸವ ಮಾಡುವಾಗ ಅದನ್ನು, ಆ ತೆಪ್ಪೋತ್ಸವದಲ್ಲಿ ಮಧ್ಯದಲ್ಲಿ ದೀಪ ಎಲ್ಲ ಹಚ್ಚಿಟ್ಟು, ಅದು ಸಾಲ ದೀಪ ಅಷ್ಟೇ, ಅದರಲ್ಲಿ ಏನೂ ಇರಲಿಲ್ಲ. ಅದೇನು ದೇವರ ಗುಡಿ ಅಲ್ಲ, ಅದು ಚಂದಕ್ಕೋಸ್ಕರ ಒಂದು ಮಂಟಪ, ಉತ್ಸವದ ಶೋಭೆ. ಆ ಕೋಣೆಯಲ್ಲಿ ತುಂಬ ದೀಪ ಹಚ್ಚಿಟ್ರೆ ಆ ಹಣತೆಯ ದೀಪ ನೀರಿನಲ್ಲಿ ರಿಫ್ಲೆಕ್ಟ್ ಆಗಿ ಮೇಲೆ ಅಷ್ಟೇ ದೀಪ ಅಡಿಯಲ್ಲಿ, ಅದರ ಸುತ್ತ ರಥ. ಅದು ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಇಂಥ ಆರ್ಟಿಸ್ಟಿಕ್ ಆದ ಒಂದು ಉತ್ಸವ. ಮಧ್ಯದಲ್ಲಿ ಏನೂ ಇರಲಿಲ್ಲ. ವರ್ಷಕ್ಕೊಮ್ಮೆ ಉತ್ಥಾನ ದ್ವಾದಶಿ ದಿವಸ ಭಗವಂತನಿಗೆ ಕ್ಷೀರಾಭಿಷೇಕ, ಅಲ್ಲಿ ಹೋಗಿ ಸಾಯಂಕಾಲ ಕ್ಷೀರಾಬ್ಧಿ ಒಂದು ಮಾಡೋದು ಬಿಟ್ಟರೆ ಇನ್ನೇನು ಕಾರ್ಯಕ್ರಮ ಅದರಲ್ಲಿ ಆಗ್ತದೆ. ಹಿಂದಿನ ಪರ್ಯಾಯದಲ್ಲಿ ಅದಮಾರು ಸ್ವಾಮಿಗಳು ಒಂದು ಯೋಚನೆ ಮಾಡಿದರು, ಅಲ್ಲಿ ಒಂದು ಮಧ್ವಾಚಾರ್ಯ ಪ್ರತಿಮೆ ಇಡೋಣ, ಸುಂದರವಾದಂಥ ಮಧ್ವಾಚಾರ್ಯ ಪ್ರತಿಮೆ ಇಡೋಣ. ಕಡೆಗೆ ಆವಾಗ ಹೇಳಿದೆ ನಾನು, ನೀವು ಕಡೆಗೆ ಹೀಗೆ ಇಟ್ಟುಕೊಂಡು ಹೀಗೆ ಮುಖ ತಿರುಗಿಸಿ ಶಿಷ್ಯರನ್ನು ಮುಖಾವಲೋಕನೆ ಮಾಡೋಲ್ಲ ಅಂತ ಮುಖ ತಿರುಗಿಸಿದ ಮಧ್ವಾಚಾರ್ಯನೊಂದು ಇಡಬೇಡಿ. ಯಾಕೆಂದರೆ ಶಿಷ್ಯರ ಮುಖವೇ ನೋಡೋಲ್ಲ ಅವರು, ಸಿಟ್ಟು ಹೀಗೆ ನೀವು ದರಿದ್ರ ಇವುಗಳ ಮುಖ ನೋಡೋಲ್ಲ. ನಾನೊಂದು ಮುಖ ತಿರುಗಿಸಿ ಈ ಏನು ಇದು 1ಕ್ಕೆ ಹೋಗ್ತೇನೆ ಅಂತ 2ಕ್ಕೆ ಹೋಗ್ತೇನೆ ಅಂತ ಎಂತೂ ಇಲ್ಲ. ಇಂಥ ಅಸಹ್ಯವಾದ ಒಂದು ಚಿತ್ರ ಮಾಡಿ ಅದನ್ನು ಇಟ್ಟುಕೊಂಡು ಪೂಜೆ ಮಾಡೋದು. ಏನು ಬುದ್ಧಿಗೇಡಿಗಳು ನಾವಂದರೆ, ಆರ್ಟಿಸ್ಟ್ನ ದೃಷ್ಟಿಯಲ್ಲಿ ಅಸಂಗತ, ಶಾಸ್ತ್ರದ ದೃಷ್ಟಿಯಲ್ಲಿ ಅಸಂಗತ, ಈಸ್ಥೆಟಿಕ್ ಸೆನ್ಸ್ ಇದ್ದವರಿಗೆ ನೋಡಲಿಕ್ಕೆ ಅಸಹ್ಯ, ಯಾವ ಸೆನ್ಸೂ ಇಲ್ಲ ನಮಗೆ. ಸರಿ, ಅದಕ್ಕೆ ಕಡೆಗೆ ಹೇಳಿದೆ, ಒಳ್ಳೆಯ ಆರ್ಟಿಸ್ಟಿನಿಂದ ಜ್ಞಾನ ಮುದ್ರೆ ಮತ್ತು ಒಂದೋ ಪ್ರವಚನ ಮುದ್ರೆ, ಇದು ಪುಸ್ತಕ ಮುದ್ರೆ ಅಥವಾ ಅಭಯ ಮುದ್ರೆ ಇರುವಂಥ ಸುಂದರವಾದಂಥ ಪ್ರತಿಮೆಯನ್ನು ಅಲ್ಲಿ ಮಾಡಿಸಿ ಇಡಬೇಕು ಸ್ವಾಮಿ. ಆಯಿತು ಅಂತ ಒಪ್ಕೊಂಡ್ರು. ಆಯಿತು ಅಂತ ಒಪ್ಕೊಂಡು, ಇವಾಗ ಇಲ್ಲ ಪಾಪ, ಹನುಮಂತಾಚಾರ್ಯ ಅಂತ ಒಬ್ಬರು ಶಿಲ್ಪಿ ಇದ್ದರು. ಹನುಮಂತಾಚಾರ್ಯ ಹತ್ರ ಕರೆದು ಹೇಳಿದರೆ ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಅಂಥ ಶಿಲ್ಪಿಗಳನ್ನು ಗುರುತು ಕೂಡ ಇಟ್ಟುಕೊಳ್ಳದೆ ಕನ್ನಡಿಗರು ಕಳ್ಕೊಂಡ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಮಾಡ್ತೀನಿ ಆದರೆ ಒಂದು ಕೆಲಸ ಮಾಡಬೇಕು ನಾನು. ಏನು? ಕಡೆಗೆ ಅಂದರೆ ಅವ್ರ ಥರ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅವರು ಅನಾರೋಗ್ಯದಲ್ಲಿ ಬಿದ್ದು ತೀರ್ಕೊಂಡ್ರು. ಅವರು ಹೇಳಿದ ಸಂಗತಿ ಮಾತ್ರ ನನಗೆ ಇವತ್ತು ಅದು ಯೋಚನೆ ಮಾಡಿದರೆ, ಆ ಶಿಲ್ಪಿಯನ್ನು, ಅಂಥ ಒಬ್ಬ ಶಿಲ್ಪಿ ಕರ್ನಾಟಕದಲ್ಲಿ ಇದ್ದ ಒಬ್ಬ ಕನ್ನಡಿಗನೂ ಗುರುತಿಸಲಿಲ್ಲ. ಶಾಂತಾರಾಮ್ ಏನೋ ತಿಂಗಳಿಗೆ ಎಷ್ಟೋ ಕಳಿಸ್ತಿದ್ರು ಪಾಪ, ವಿ ಶಾಂತಾರಾಮ್ ಸಿನಿಮಾದವರು.
ಗೀತ್ ಗಾಯ ಪತ್ಥರೋನೆ ಅಂತ ಅವರನ್ನು ನೋಡಿಯೇ ಕಲ್ಲು ಹಾಡಿತು, ಕಲ್ಲಿನಲ್ಲಿ ಶಿಲ್ಪದ ಮೂಲಕ ಕಲ್ಲನ್ನು ಹಾಡಿಸಿದ ಶಿಲ್ಪಿ ಅಂತ ಅವರ ಜೀವನ ಚರಿತ್ರೆಯನ್ನು ಸಿನಿಮಾ ಮಾಡಿ ಅವರು ಸಾಯುವ ಸಮಯವೂ ಇವರಿಗೇನೋ ಒಂದು ಅಲ್ಲಿಂದ ಗೌರವಧನ ಕಳಿಸ್ತಿದ್ರು. ಅವರು ಈ ಒಬ್ಬರು ಒಂದು 10 ಪೈಸೆ ಕೊಡಲಿಲ್ಲ, ಸರ್ಕಾರದವರು ಕೊಡಲಿಲ್ಲ, ಕನ್ನಡಿಗರು ಗುರುತಿಸಲಿಲ್ಲ. ಕನ್ನಡದ ದೊಡ್ಡ ವಿದ್ವಾಂಸ ಹನುಮಂತಾಚಾರ್ಯ ಅಂತ ಶಿಲ್ಪಿಯವರು. ಸರಿ, ದೇವನಹಳ್ಳಿಯಲ್ಲಿ ದೊಡ್ಡ ಮನೆ, ಮಠ ಸಂಸ್ಥಾನದಂಥ ಮನೆ. ನನ್ನಿಂದಲೂ ಒಂದು ತಪ್ಪಾಗಿ ಬಿಟ್ಟಿದೆ. ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದರು, ಬೇಕಾದಷ್ಟು ಶಿಲ್ಪಗಳಿದ್ದು ಅವ್ರ ಮನೆಯಲ್ಲಿ, ಭಾರಿ ಭಾರಿ ಶಿಲ್ಪಕೃತಿಗಳು. ಆಚಾರ್ಯರೇ, ನನಗೆ ದುಡ್ಡು ಬೇಡ, ನನಗೆ ಏನೇನೂ ಬೇಡ, ನನಗೆ ಯಾವ ಆಸೆಯೂ ಇಲ್ಲ, ಆದರೆ ನನ್ನ ಶಿಲ್ಪಕೃತಿಯನ್ನು 4 ಜನ ನೋಡುವಂಥ ಒಂದು ವ್ಯವಸ್ಥೆ ಆದರೆ ಸಾಕು. ನೀವು ಎಲ್ಲಿಯಾದರೂ ಒಂದು ಪಾಜಕದಲ್ಲಿಯೋ ಉಡುಪಿಯಲ್ಲೋ ಎಲ್ಲಿಯಾದರೂ ಒಂದು ಒಳ್ಳೆಯ ಪ್ರದರ್ಶನಕ್ಕೆ ಬೇಕಾಗಿರತಕ್ಕಂಥ ಒಂದು ಒಳ್ಳೆಯ ಕಟ್ಟಡ ಸಿದ್ಧ ಮಾಡಿ ನನ್ನ ಎಲ್ಲ ಶಿಲ್ಪಕೃತಿಗಳನ್ನು ನಿಮಗೆ ಕೊಟ್ಟು ಬಿಡ್ತೇನೆ ಧರ್ಮಕ್ಕೆ. ಅದನ್ನು ಮ್ಯೂಸಿಯಂ ಆಗಿ ಇಟ್ಟು ಶಾಶ್ವತವಾಗಿ ನಮ್ಮ ಜನ ನೋಡುವಂತೆ ಆಗಲಿ ಅಂತ. ನನಗೆ ಅಂಥ ಕಟ್ಟಡ ಮಾಡುವ ಶಕ್ತಿ ಇರಲಿಲ್ಲ, ಅಂಥ ಜಾಗ ತಗೊಂಡು ಹಾಲ್ ಮಾಡುವ ಯೋಗ್ಯತೆ ಇರಲಿಲ್ಲ. ನಾನು ಏನು ಮಾಡಲಿ, ಅಸಹಾಯನ ಕೂತೆ. ಅವ್ರು ತೀರಿಕೊಂಡ್ರು, ಆಮೇಲೆ ಯಾರಿಗೆ ಕೊಟ್ಟರು, ಅವ್ರ ವಂಶದವರು ಅಥವಾ ಮನೆಯಲ್ಲಿ ಇಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅವರು ಬದುಕಿದ್ದಾಗ ಹೇಳಿದರು, ನಾನು ಪೂರ್ತಿ ನನ್ನ ಕಲಾಕೃತಿಗಳನ್ನು ನಿಮಗೆ ಧರ್ಮಕ್ಕೆ ಕೊಡ್ತೇನೆ, ಅದಕ್ಕೆ ಒಂದು ಒಳ್ಳೆ ಮ್ಯೂಸಿಯಂ ಮಾಡೋ ವ್ಯವಸ್ಥೆ ಮಾಡಿ ಅಂತ. ನನ್ನಿಂದ ಮಾಡೋದಾಗಲಿಲ್ಲ. ಯಾಕಂದರೆ ಅವರು ಒಂದು ಮಧ್ವಾಚಾರ ಚಿತ್ರ ಮಾಡಬೇಕು, ಕೆತ್ತನೆ ಅಂದರೆ ಮಾಡೋಣ, ಅದಕ್ಕೊಂದು ಕೆಲಸ ಏನು ಮಧ್ವಾಚಾರ ಕೆತ್ತನೆ ಮಾಡೋದು ಅಂದರೆ ಹುಡುಗಾಟ ಅಂತ ತಿಳ್ಕೊಂಡ್ರಾ ಅಂದರು. ಅವ್ರು ತೆಗೆದು ಬಾಯಿ, ಡಿವಿನಿಟಿ ಬರಬೇಕು ಆ ಮುಖದಲ್ಲಿ, ಅದು ಸಿನಿಮಾ ನಟರ ಮುಖ ಆಗೋದಲ್ಲ, ಡಿವೈನ್ ಅದು ನೋಡಿದಾಗಲೇ ಡಿವಿನಿಟಿ ಫೀಲಿಂಗ್ ಬರಬೇಕು. ಅದಕ್ಕೆ ನಾನು ಕೆತ್ತುವಾಗ ನಮ್ಮ ಮನೆಯಲ್ಲಿ ಅವ್ರು ಹೇಳಿದರು, ನಮ್ಮ ಮನೆಯಲ್ಲಿ 2 ಹುಡುಗರನ್ನು ಕಳಿಸಿಕೊಡ್ಬೇಕು ನೀವು. ಒಂದು ದಿನ ವಾಯುಸ್ತುತಿ ಪಾರಾಯಣ ಆಗಬೇಕು, ಮಧ್ವಿಜಯ ಪಾರಾಯಣ ಆಗಬೇಕು. ನಾನು ಕೆತ್ತುವಾಗ ಪಾರಾಯಣ ನಡೀತಾ ಇರಬೇಕು. ಆ ಮಧ್ವಿಜಯ ವಾಯುಸ್ತುತಿಯ ನಾದ ನನ್ನ ಕಿವಿಗೆ ಬೀಳಬೇಕು, ನಾನು ಕೆತ್ತಬೇಕು. ಇಲ್ಲದಿದ್ದರೆ ಆ ಡಿವಿನಿಟಿ ಬರೋಲ್ಲ. ಇದು ನಿಜವಾದ ಶಿಲ್ಪಿ. ದುಡ್ಡಿಗೋಸ್ಕರ ಕೆತ್ತೋರು ಇಷ್ಟೆಲ್ಲ ಹೇಳೋಲ್ಲ, ನಿಜವಾದ ಶಿಲ್ಪಿಗಳು, ಭಾರಿ ಗ್ರೇಟು. ನನಗೆ ಅವರ ಆಸೆ ಈಡೇರಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಾಗ ಇವತ್ತಿಗೂ ಬಹಳ ದುಃಖ ಆಗುತ್ತೆ. ನಾನು ಅಸಹಾಯ. ಎಲ್ಲಿ ಮ್ಯೂಸಿಯಂ ಹಾಲು, ಏನು ಮಾಡೋದು, ಏನೂ ಮಾಡಲಿಕ್ಕಾಗಲ್ಲ. ಬಹಳ ದೊಡ್ಡ ಶಿಲ್ಪಿ ಕಳ್ಕೊಂಡೇವು ನಾವು. ಇರಲಿ, ಅದನ್ನು ಯಾಕೆ ಹೇಳಿದೆ ಅಂದರೆ, ಆ ರೀತಿ ಒಂದು ಆ ಸನ್ನಿಧಾನ ಅದರಲ್ಲಿ ಬರಬೇಕಾಗಿದ್ದರೆ ಅದರ ಹಿಂದೆ ಇರತಕ್ಕಂಥ ಅನುಸಂಧಾನ, ಇದೇ ನಾನು ಒಂದು ಅನುಭವ ಹೇಳಲಿಕ್ಕೆ ಹೊರಟವ. ಏನು, ಗರುಡನ ಅನುಭವ. ಆ ಶಿಲ್ಪಿಯವರು ಮಾಡಿದ್ದಲ್ಲ, ಬೇರೆ ಯಾರೋ ಮಾಡಿಕೊಟ್ರು, ಆ ಮಧ್ವಾಚಾರ್ಯನ ಅಲ್ಲಿ ಇಟ್ಟರು. ಅಲ್ಲಿಗೆ ಆ ಮಧ್ವಾಚಾರ್ಯನನ್ನು ಏನು ಮಾಡಿದರು, ದೋಣಿಯಲ್ಲಿಟ್ಟು ಸರೋವರಕ್ಕೆ 3 ಪ್ರದಕ್ಷಿಣೆ ತಂದು ಆಮೇಲೆ ಕೊಂಡೋಗಿ ಆ ಗುಡಿಯಲ್ಲಿಟ್ಟರು. ಇದು ಇಷ್ಟೂ ನಡೆಯುವಾಗ ನಾನು ಸರೋವರದ ನೀರಿನ ಅಂಕಣದಲ್ಲಿ ನಿಂತುಕೊಂಡಿದ್ದೆ. ಆ ದೋಣಿಯಲ್ಲಿ ಕೊಂಡು ಹೋಗೋದು ನನ್ನ ಪಕ್ಕದಲ್ಲೇ, ದೋಣಿಯಲ್ಲಿ ಕೊಂಡೋಗಿ 3 ಪ್ರದಕ್ಷಿಣೆ ಬಂದು ಅಲ್ಲಿ ಗುಡಿಯಲ್ಲಿ ಇಟ್ಟದ್ದು. ಇಷ್ಟನ್ನು ನಾನು ಪ್ರತ್ಯಕ್ಷದರ್ಶಿ. ಆಚಾರ್ಯ ವಿಗ್ರಹ ದೋಣಿಯಲ್ಲಿಟ್ಟು ಪ್ರದಕ್ಷಿಣೆ, ಸರೋವರಕ್ಕೆ ಪ್ರದಕ್ಷಿಣೆ ತರ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ನೋಡ್ತಾ ಇದ್ದೇನೆ, ಆ ಮೂಲೆಯಲ್ಲಿ ಆಚೆ ಕಾಣೀರು ಮಠದ ಸೈಡ್ನಲ್ಲಿ, ಈಗ ಇಲ್ಲ, ಆಗ ಒಂದು ತೆಂಗಿನ ಮರ ಇತ್ತು. ಅದು ಈಗೇನೋ ಗೆಸ್ಟ್ ಹೌಸು ರೆಸ್ಟೋರೆಂಟು ಏನೋ ಆಗಿದೆ. ಅದು ಏನಿಲ್ಲ ಅಲ್ಲಿ, ಅದು ಯಾವುದೋ ಒಂದು ತೆಂಗಿನ ಮರ ಇಲ್ಲ. ಆ ತೆಂಗಿನ ಮರ ಕಾಣೀರು ಮಠದ ತೋಟದಲ್ಲಿ ಬೆಳೆದು ಹೀಗೆ ಬಾಗಿ ಮಧ್ವ ಸರೋವರದ ಮೇಲೆ ಬಾಗಿದ ಒಂದು ಹಳೆಯ ಕಾಲದ ಮರ ಇತ್ತು. ನಾನು ಸುಮ್ಮನೆ ಇಡೀ ಸರೋವರಕ್ಕೆ ಪ್ರದಕ್ಷಿಣೆ ಬರ್ತಾ ಉಂಟಲ್ಲ ರಥ, ಅವರ ದೋಣಿ ಆಚಾರ್ಯ ವಿಗ್ರಹ ಇಟ್ಟದ್ದು. ನಾನು ಹೀಗೆ ನೋಡ್ತಾ ಇರುವಾಗ ಅಲ್ಲಿ ಮೇಲೆ ಮರದ ಮೇಲೆ ನನ್ನ ಕಣ್ಣು ಹೋಯಿತು. ಮರದ ಮೇಲೆ ನೋಡ್ತೇನೆ, ಎಲ್ಲಿಂದಲೋ ಒಂದು ಗರುಡ ಬಂದು ಆ ಮರದ ಮೇಲೆ ಕೂತಿತ್ತು. ನನಗೆ ಕುತೂಹಲ ಆಯಿತು, ಏನು ಮಾಡುತ್ತೆ ಗರುಡ ನೋಡೋಣ, ಗರುಡಶೇಷ ರುದ್ರರು ಆಚಾರ್ಯರಿಗೆ ಸೇವೆ ಸಲ್ಲಿಸುವ ವಿಧಾನ ಏನು ನೋಡೋಣ ಅಂತ ಕುತೂಹಲ ಆಯಿತು ನನಗೆ. ನಾನು ನೋಡ್ತಾ ನಿಂತೆ. ಇದರಲ್ಲಿ ದೋಣಿಯಲ್ಲಿ ಆಚಾರ್ಯರ ವಿಗ್ರಹವನ್ನು ಸುತ್ತು ತರ್ತಾ ಇದ್ದಾರೆ. ಅದು ಮೇಲಿಂದ ಮರದಿಂದ ಹಾರಿ ಸರೋವರಕ್ಕೆ ಸುತ್ತು ಬರಲಿಕ್ಕೆ ಶುರು ಮಾಡಿತು.
ಎಷ್ಟು ಬಾರಿ ಆಚಾರ್ಯರು 3 ಸುತ್ತ ಏನೋ ತಂದಿದ್ದಾರೆ, ಅಷ್ಟೂ ಸುತ್ತು ಆಗುವವರೆಗೂ ಸರೋವರಕ್ಕೆ ಆ ದೋಣಿಗೆ ಸುತ್ತು ಬರ್ತಾ ಇತ್ತು ಮೇಲಿನಿಂದ, ಆ ಗರುಡ ಪಕ್ಷಿ. ಆಮೇಲೆ ಆ ದೋಣಿಯನ್ನು ತಂದು ಅಲ್ಲಿ ಹಿಡ್ಕೊಂಡು ಹೋಗ್ಬೇಕಿನ್ನು ಆ ಮಧ್ಯದ ಗುಂಡಕ್ಕೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಕಲ್ಲಿನ ಪಾಪಿದೆ. ಆ ಕಲ್ಲಿನ ಪಾಪಿನ ಹತ್ತಿರ ದೋಣಿ ನಿಲ್ಲಿಸಿದ್ರು. ನಾನು ನಿಂತುಕೊಂಡಿದ್ದೇನೆ, ನನ್ನ ನಾನು ನೀರಿನಲ್ಲೇ ನಿಂತುಕೊಂಡಿದ್ದೇನೆ ಒಂದು ಅಂಕಣದಲ್ಲಿ. ಅದರ ಸಮೀಪದಲ್ಲಿ ದೋಣಿ ಇದೆ. ಆ ದೋಣಿಯಿಂದ ಎತ್ತಿಕೊಂಡು ಸ್ವಾಮಿಗಳು ಇನ್ನು ಆ ಕಲ್ಲಿನ ಪಾಪಿನ ಮೇಲೆ, ಕಲ್ಲಿನ ಬ್ರಿಡ್ಜ್ ಅದು, ಕಲ್ಲು ಶಂಕ, ಅದರ ಮೇಲೆ ಹೋಗಬೇಕು. ಅಷ್ಟೊತ್ತಿಗೆ ನನಗೆ ಆಶ್ಚರ್ಯ ಆಯಿತು. ಆ ಗರುಡ ಮೇಲಿನ ಸುತ್ತು ಬರ್ತಾ ಇತ್ತು, ಕೆಳಗೆ ಬಂತು. ಆಚಾರ್ಯರು ದೋಣಿ ನಿಲ್ಲಿಸಿದ್ದಾರೆ. ಇಲ್ಲಿ ದೋಣಿಯಲ್ಲಿ ಆಚಾರ್ಯ ಪ್ರತಿಮೆ ಇದೆ, ಅಲ್ಲಿಗೆ ಬಂತು ಮೇಲೆ. ಆಚಾರ್ಯ ಪ್ರತಿಮೆಯ ಹತ್ತಿರ ನೀವು ನಿಂತುಕೊಂಡು ಮೇಲಕ್ಕೆ ಹಾರಿದರೆ ಅದರ ಕಾಲು ಸಿಗಬೇಕು, ಅಷ್ಟು ತಗ್ಗಿಗೆ ಬಂದಿದೆ. ನಾನು ನೋಡ್ತಾ ಇದ್ದೇನೆ, ದಿಗ್ಭ್ರಮೆಯಿಂದ ನೋಡ್ತಾ ಇದ್ದೇನೆ. ಹತ್ತಿರ ಬಂತು. ನನಗೆ ಎಷ್ಟು ಹತ್ತಿರ ಅಂದರೆ ನಾನು ಜಂಪ್ ಮಾಡಿದರೆ ಅದರ ಕಾಲು ಸಿಗಬೇಕು ನನಗೆ, ಅಷ್ಟು ಹತ್ತಿರದಲ್ಲಿ ಕೆಳಗೆ ಬಂದಿದೆ ಗರುಡ ಪಕ್ಷಿ. ಅರೆ ಏನಿದು ಅಂತ ತುಂಬ ದಿಗ್ಭ್ರಾಂತನಾಗಿ ನಾನು ನೋಡ್ತಾ ಇದ್ದೇನೆ. ಅಲ್ಲಿ ಅಷ್ಟು ಹತ್ತಿರಕ್ಕೆ ಬಂದು ಆಚಾರ್ಯರ ಪ್ರತಿಮೆ ಇಲ್ಲಿದೆ ದೋಣಿಯಲ್ಲಿ. ಆ ಪ್ರತಿಮೆಗಿಂತ ಸುಮಾರು ಒಂದು 4-5 ಅಡಿ ಎತ್ತರ, ಅಷ್ಟೇ 5-6 ಅಡಿ ಎತ್ತರ ಬಂದು ಪ್ರದಕ್ಷಿಣೆ 4 ಪ್ರದಕ್ಷಿಣೆ ಬಂತು ಆಚಾರ್ಯರ ವಿಗ್ರಹಕ್ಕೆ. ಬಂದು ಹೊರಟು ಹೋಗಿ ಆ ಮರದಲ್ಲಿ ಕೂತು ಎಲ್ಲೋ ಹೋಯ್ತು. ಇನ್ನು ಬರ್ತೀವಿ ಮುಂದೆ. ಇದು ಇಷ್ಟನ್ನ ನಾನು ಇದರಲ್ಲಿ ಒಂದೇ ಒಂದು ಅಕ್ಷರ ಅತಿಶಯೋಕ್ತಿ ಇಲ್ಲ. ನಾನು ಏನು ಕಂಡಿದ್ದೇನೆ ಅದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಅದು ಬರೀ ಹಕ್ಕಿ ಆದರೆ ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೇನಾಗತ್ತೆ ಸುತ್ತು ಬರೋದು. ಅದರಿಂದ ಗರುಡನ ವಂಶದಲ್ಲಿ ಹುಟ್ಟಿದ್ದು. ಅದು ಯಾವುದೋ ದೇವತಾ ರೂಪವೇ ಬಂದು ಪ್ರದಕ್ಷಿಣೆ ಅಷ್ಟೇ, ಬರೀ ಹಕ್ಕಿ ಅಲ್ಲ, ಗರುಡನೇ ಬಂದಿರಬಹುದು. ಅದರಲ್ಲಿ ದೇವತೆಗಳು ಯಾರೆಲ್ಲ ಬಂದರೋ, ಏನು ಪ್ರದಕ್ಷಿಣೆ ಮಾಡಿದರೋ. ಮಧುರೆಯಲ್ಲಿ ಉಂಟಲ್ಲ, ಆಚಾರ್ಯರು ಪ್ರವಚನ ಮಾಡುವಾಗ ರಾತ್ರಿ ಹೊತ್ತು ಆಕಾಶದಲ್ಲಿ ದೇವತೆಗಳು ಕಾಣಿಸಿಕೊಂಡ್ರು. ಏನಪ್ಪ ರಾತ್ರಿ ಬೆಳೆದಿಂಗಳು ಬಂದಿದ್ದ ರಾತ್ರಿ ಪ್ರವಚನ ಮಾಡುವಾಗ ಬೆಳ್ಳಗಾಗೋಯ್ತಂತೆ ಅನಂತೇಶ್ವರ ಸುತ್ತಮುತ್ತೆಲ್ಲ. ಏನಪ್ಪ ಇದು ಕೃಷ್ಣ ಪಕ್ಷ ಅಮಾವಾಸ್ಯೆ ಬೆಳ್ಳಗಾಯಿತು ಅಂತ ಎಲ್ಲ ಗಾಬರಿಯಾಗಿ ಹೊರಗೆ ಬಂದರಂತೆ. ಹೊರಗೆ ಬಂದರೆ ಇದ್ದಕ್ಕಿದ್ದಾಗೆ ಬೆಳಕು ಮಾಯ ಆಯ್ತಂತೆ. ಎಂಥದ್ದು ಇದು, ಬೆಳಕು ಬಂತು ಹೋಯ್ತು, ಏನು ಮಿಂಚು ಅಂದರೆ ಮಳೆಗಾಲ ಅಲ್ಲ, ಮೋಡ ಇಲ್ಲ, ಮಿಂಚು ಗುಡುಗು ಏನಿಲ್ಲ, ಏನು ಬೆಳಕು. ಆಚಾರ್ಯರು ಹೇಳಿದ್ರಂತೆ, ಅಪ್ಪ ಗಾಬರಿ ಆಗಬೇಡಿ, ಅದು ದೇವತೆಗಳು ನನ್ನ ಪ್ರವಚನ ಕೇಳಲಿಕ್ಕೆ ಬಂದಿದ್ರು. ನೀವು ನೋಡ್ಲಿಕ್ಕೆ ಬಂದ್ರಿ ಅಂತ ನಿಮ್ಗೆ ಕಾಣಿಸ್ಕೊಳ್ಳೋದು ಇಷ್ಟೆಲ್ಲ ಹೊರಟೋದ್ರು. ಅದು ಆಚಾರ್ಯರ ಕಾಲದಲ್ಲ, ನಾನು ಕಂಡಿದ್ದೇನೆ. ಗರುಡ ಬಂದ ಆಚಾರ್ಯ ಪ್ರದಕ್ಷಿಣೆ ಬಂದಂತ. ಯಾಕೆ ಹೇಳಿದೆ ಅಂದರೆ, ಅಂಥ ಪಕ್ಷಿಗಳ ರೂಪದಲ್ಲಿ ಅನೇಕ ದೇವತಾಶಕ್ತಿಗಳು, ಪಕ್ಷಿಗಳ ಪ್ರಾಣಿಗಳ ರೂಪದಲ್ಲಿ ಇವತ್ತಿಗೂ ದೇವತಾಶಕ್ತಿಗಳು ನಮಗೆ ಕಣ್ಣಿದ್ದರೆ ಕಾಣಿಸಿಕೊಳ್ತಾರೆ. ನೇರ ದೇವತಾ ರೂಪದಲ್ಲಿ ಅಲ್ಲದೇ ಇದ್ದರೂ ಹೀಗೆ ರೂಪಾಂತರದಲ್ಲಿ. ಅದು ಗರುಡ ವೈನತೇಯಶ್ಚ ಪಕ್ಷಿಣಾಂ. ಅಂಥ ಒಂದು ವಿಶಿಷ್ಟವಾದ ಶಕ್ತಿ ಗರುಡನಲ್ಲಿದೆ. ಇವತ್ತಿಗೂ ಅಂಥ ಪಕ್ಷಿ ಅದು ಒಂದು ದೇವತ್ವದ ಪ್ರತೀಕವಾಗಿದೆ. ಅದ ಕಾರಣ ಭಗವಂತನ ವಿಶೇಷ ವಿಭೂತಿ. ಗರುಡ ಅಂತ ಬಂದ ಕೂಡಲೇ ಕೃಷ್ಣ ಹೇಳ್ತಾನೆ, ವೇಗದಲ್ಲಿ ಆಕಾಶದಲ್ಲಿ ಹೋಗುವ ವೇಗದಲ್ಲಿ ಗರುಡನಿಗಿಂತ ವೇಗವಾಗಿ ಹೋಗೋರಿಲ್ವಾ? ಯಾವುದು? ಗಾಳಿಗಿಂತ ಗಾಳಿ ಯಾಕರಿ ಹನುಮಂತ ಲಂಕೆಗೆ ಹಾರಿದ ವೇಗ ಅದು ಗರುಡನ ವೇಗ ಜಾತ. ಹೌದು ಅಂದ. ಪವನಃ ಪವತಾಮಸ್ಮಿ. ಜಗತ್ತನ್ನು ಪಾವನಗೊಳಿಸಿ ಆಕಾಶದಲ್ಲಿ ಸಂಚರಿಸುವ ಶಕ್ತಿಗಳಲ್ಲೇ ನನ್ನ ದೊಡ್ಡ ವಿಭೂತಿ ಅಂದರೆ ವಾಯುದೇವರು. ಪವನಃ ಗರುಡ ಅಲ್ಲ, ಗರುಡನಿಗಿಂತ ದೊಡ್ಡದು. ಅಲ್ಲಿ ಬಂದ್ರಿಗೆ ಗರುಡಶೇಷ ರುದ್ರರಾಯಿತು, ಬ್ರಹ್ಮದೇವರ ಉಲ್ಲೇಖ ಬಂದಿತ್ತು. ಇಲ್ಲಿ ಪವನಃ ಅಂತ ಗಾಳಿ, ಆ ಭೂತವಾಯು ಅಲ್ಲಿಂದ ಹಿಡಿದು ವಾಯುದೇವರ ತನಕ. ಯಾಕೆಂದರೆ ಆಂಜನೇಯನಾಗಿ ಕಲ್ಪನಾತೀತವಾದ ವೇಗದಲ್ಲಿ ಹಾರಿದವ ಪವನಃ ವಾಯುದೇವರು. ಭಗವಂತ ಹೇಳ್ದ, ನಾನೇ ಪವನ. ಯಾಕೊತ್ತುಂಟ? ಅಂದರೆ ಜಗತ್ತನ್ನು ಪಾಲನೆ ಮಾಡತಕ್ಕಂಥ ಶಕ್ತಿಗಳು. ಅವರೆಲ್ಲರಿಂದಲೂ ವನನೀಯ ಭಜನೀಯನಾದವ ನಾನು. ಜಗತ್ತನ್ನು ಪಾಲಿಸತಕ್ಕ ಬ್ರಹ್ಮಾದಿ ದೇವತೆಗಳು ಯಾರನ್ನ ಸ್ತೋತ್ರ ಮಾಡ್ತಾರೋ ಅವನು ಪವನ, ಅದು ನಾನು. ವಾಯುದೇವರಲ್ಲ.
ನನ್ನ ನಂತರ ವಾಯುದೇವರು. ವಾಯುದೇವರು ಗಾಳಿಯಿಂದ ವಾಯುದೇವರಿಂದ ಆಂಜನೇಯ ಬಂದ ಕೂಡಲೇ ರಾಮ ಬರ್ತಾನೆ. ಹನುಮಂತನನ್ನು ಹೇಳಿ ರಾಮನನ್ನು ಮರೆತು ಬಿಡುದ, ರಾಮ ಶಸ್ತ್ರಭೃತಾಮಹಂ ಅಂದ ಕೂಡಲೇ ರಾಮ. ಆಕಾಶದಲ್ಲಿ ಓಡುವ ದಿವ್ಯ ಶಕ್ತಿಗಳಲ್ಲಿ ಬಹಳ ದೊಡ್ಡದು ಅಂದರೆ ವಾಯುದೇವರು. ಮತ್ತು ವಾಯುದೇವರಿಗೆ ಶಸ್ತ್ರಧಾರಿಯಾಗಿ ವಾಯುದೇವರು ಲಂಕೆಗೆ ಹೋಗಿ ಬಂದ ಮೇಲೆ ಶಸ್ತ್ರಧಾರಿಯಾಗಿ ಲಂಕೆಗೆ ಪಯಣ ಮಾಡಿ ರಾವಣನನ್ನು ಸಂಹಾರ ಮಾಡಿದ ರಾಮಚಂದ್ರ ಶಸ್ತ್ರಧಾರಿಗಳಲ್ಲೇ ದೊಡ್ಡ ವಿಭೂತಿ. ಇದು ಸ್ವರೂಪ ವಿಭೂತಿ, ಇದು ಆವೇಶ ಅಲ್ಲ. ನಾನೇ ರಾಮ ಶಸ್ತ್ರಭೃತಾಂ. ಎರಡು ರಾಮನೂ ಆಗ್ಬೋದು, ಪರಶುರಾಮನೂ ಆಗಬಹುದು, ಈ ರಾಮನೂ. ಆದರೆ ವಿಶೇಷವಾಗಿ ರಾಮಚಂದ್ರ ಕೋದಂಡಪಾಣಿ ಅಂತ ಅವನ ಶಸ್ತ್ರದಿಂದೇ ಅವನ ಉಲ್ಲೇಖ. ಇವನು ಪರಶುರಾಮ ಅಂದರೆ ಅವನು ಕೋದಂಡಪಾಣಿ, ಶಸ್ತ್ರಧಾರಿ. ಶಸ್ತ್ರಧಾರಣೆ ಕೃಷ್ಣನೂ ಮಾಡಿದ್ದಾನೆ, ಅವನು ಸುದರ್ಶನ ಎಲ್ಲ ಉಂಟು. ಆದರೆ ರಾಮಾವತಾರದಲ್ಲಿ ಅವನ ಶಸ್ತ್ರದ ಒಂದು ಪೂರ್ತಿ ಪ್ರಮಾಣದ ಬಳಕೆ ಮಾಡಿದಷ್ಟು ಕೃಷ್ಣಾವತಾರದಲ್ಲಿ ಮಾಡಿಲ್ಲ, ಪರಶುರಾಮ ಅವತಾರದಲ್ಲೂ ಮಾಡಿಲ್ಲ. ಆದ್ದರಿಂದ ಶಸ್ತ್ರಭೃತಾಂ, ಬಿಲ್ಲು ಬಾಣಗಳನ್ನು ಕೈಯಲ್ಲಿ ತೊಟ್ಟು ಶಸ್ತ್ರಧಾರಿಯಾಗಿ ದುಷ್ಟ ನಿಗ್ರಹ ಮಾಡಿದಂಥ ಶಕ್ತಿಗಳಲ್ಲೇ ಬಹಳ ದೊಡ್ಡ ವಿಭೂತಿ ಅಂದರೆ ನನ್ನ ಸ್ವರೂಪ ವಿಭೂತಿಯಪ್ಪ, ಅದು ರಾಮ. ನನಗೆ ಹೆಸರು ರಾಮ ಅಂತ ಯಾಕೆ? ಆನಂದ ರೂಪೋ ನಿಷ್ಪರೀಮಾಣ ಏಷಃ ಲೋಕಶ್ಚೈತಸ್ಮಾದ್ ರಮತೆ ತೇನ ರಾಮ. ಆನಂದ ರೂಪ. ರಾ ಅಂದರೆ ರಮಣ, ಆನಂದ ಸ್ವರೂಪ. ಅಮ ಅಂದರೆ ಮಾ ಅಂದರೆ ಮಾನ, ಮೆಷರ್ಮೆಂಟ್. ಅಮ ಅಂದರೆ ಇಮ್ಮೆಷರಬಲ್, ಪರಿಮಾಣ ಅಳತೆಗೆ ಸಿಗದ ಅನಂತವಾದ ಆನಂದದ ರೂಪ ಅದು. ಆದ್ದರಿಂದ ರಾಮ. ಮತ್ತೆ ಲೋಕಶ್ಚೈತಸ್ಮಾದ್ ರಮತೆ, ಇಡೀ ಜಗತ್ತು ಆ ನಾಮಸ್ಮರಣೆಯಿಂದಲೇ ಆನಂದವನ್ನು ಅನುಭವಿಸಿದೆ. ಇಡೀ ಜಗತ್ತಿಗೆ ಆನಂದ ಕೊಟ್ಟ ರೂಪ, ತಾನು ಅಮಿತಾನಂದ ಸ್ವರೂಪ. ಅದು ನನ್ನ ಸ್ವರೂಪ ವಿಭೂತಿಯಪ್ಪ, ರಾಮಶಸ್ತ್ರಭೃತಾಮಹ. ಹಾಗೇನೆ ರಾಮ ಶಸ್ತ್ರಭೃತಾಂ, ಶಸ್ತ್ರಧಾರಿಗಳಲ್ಲಿ ರಾಮಚಂದ್ರ. ಹಿಂದೆ ನೀವು ಆನೆ ಬಂತು, ಸಿಂಹ ಬಂತು, ಎಲ್ಲ ಬಂತು. ಇಲ್ಲಿ ವಾಯುದೇವರು ಬಂದರು, ಸಮುದ್ರ ನೆನಪಾಯ್ತು ಈಗ. ಅಂದರೆ ವಾಯುದೇವರು ಸಮುದ್ರ ದಾಟಿದ್ದು, ರಾಮದೇವರು ಸಮುದ್ರ ಹೋಗಿದ್ದು, ಸಮುದ್ರ ದಾಟಿಯೇ ಹೋದದ್ದು, ಸಮುದ್ರ ನೆನಪಾಯಿತು. ಸಮುದ್ರದ ಉಲ್ಲೇಖ ಹಿಂದೆ ಬಂದಿದೆ, ಆದರೆ ಸಮುದ್ರದಲ್ಲಿರುವ ಒಂದು ವಿಶಿಷ್ಟ ಪ್ರಾಣಿ ಅಂದರೆ ಝಷಾಣಾಂ ಮಕರಶ್ಚಾಸ್ಮಿ ಅಂದರು. ಝಷ ಅಂದರೆ ಮೀನು, ನೀರಿನಲ್ಲಿ ಇರತಕ್ಕ, ಸಮುದ್ರದಲ್ಲಿರತಕ್ಕ ಮೀನುಗಳಲ್ಲಿ ನಾನು ಮಕರ. ಮಕರ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮೊಸಳೆ ಅಂತ ಹೇಳ್ತಾರೆ ಅಲ್ವಾ? ಅಲ್ಲ, ಮಕರ ಅಂದರೆ ಮೊಸಳೆ ಅಲ್ಲ. ಮಕರ ಅಂತಂದರೆ ವೇಲ್, ತಿಮಿಂಗಿಲ. ಮೀನುಗಳಲ್ಲಿ, ಯಾಕೆಂದರೆ ಆನೆ ನೆಲದಲ್ಲಿರೋ ಪ್ರಾಣಿಗಳು ದೊಡ್ಡದಾದರೆ ಅದಕ್ಕಿಂತ ದೊಡ್ಡ ಪ್ರಾಣಿ ಅಂದರೆ ನೀರಿನ, ಅದು ಸ್ಟೀಮರನ್ನು ಕೂಡ ಉರುಳಿಸಿಬಿಡಬಲ್ಲಂತಹ ಗಾತ್ರದ ಮಹಾಪ್ರಾಣಿ ನೀರಿನಲ್ಲಿದೆ, ಅದು ಮಕರ. ಮಕರ ಅಂದರೆ ವೇಲ್, ತಿಮಿಂಗಿಲ. ನೀರಿನಲ್ಲಿರತಕ್ಕ ಪ್ರಾಣಿಗಳಲ್ಲೇ ಅತ್ಯಂತ ದೊಡ್ಡ ಆಕಾರದ, ಅತ್ಯಂತ ದೊಡ್ಡ ಶಕ್ತಿಶಾಲಿಯಾದ ವಸ್ತುವಾಗಿ ಮಕರ. ನಾನೇ ಮಕರ. ಯಾಕೆ ಗೊತ್ತುಂಟ? ಮಕರ ಅಂದರೆ ಏನು? ಮಾನಕರ, ಜ್ಞಾನ ಕೊಡುವವ ಅಂತ. ವೇಲ್ ಏನು ಜ್ಞಾನ ಕೊಡುತ್ತೆ? ಅದಕ್ಕೆ ಜ್ಞಾನ ಇಲ್ಲ, ಇನ್ನೊಬ್ಬರು ಏನು ಕೊಡುತ್ತೆ? ಆದ್ದರಿಂದ ನಿಜವಾಗಿ ಮಕರ ಶಬ್ದವಾಚ್ಯನಾದ ನಾನು ಆ ತಿಮಿಂಗಿಲದ ಒಳಗಿದ್ದು. ಅಷ್ಟಾದ ಕೂಡಲೇ ಮೆಲ್ಲ ತೆಗಿತಾನವನು. ಸ್ರೋತಸಾಮಪಿ ಜಾಹ್ನವಿ. ಮಕರ ವಾಹನೆ ಯಾರು ಹೇಳಿ? ಮೊಸಳೆಯ ಮೇಲೆ ಕೂತವಳು ಗಂಗೆ. ಮಕರ ಅಂದರೆ ಮೊಸಳೆಯಲ್ಲಿ, ಮಕರ ಅಂದರೆ ಮೊಸಳೆನ ಅರ್ಥ. ಮೊಸಳೆಯ ಮೇಲೆ ಕೂತ ಗಂಗೆ ಇದ್ದಾಳಲ್ಲ, ನದಿಗಳಲ್ಲಿ ಅದೇ ಶ್ರೇಷ್ಠ. ಸ್ರೋತಸಾಮಪಿ ಜಾಹ್ನವಿ. ಮೊಸಳೆ ಶ್ರೇಷ್ಠ, ತಿಮಿಂಗಿಲ ಶ್ರೇಷ್ಠ. ಮೊಸಳೆಗಳ ಮೇಲೆ ಕೂತ ಮಕರ ವಾಹನೆಯಾಗಿರ್ತಕ್ಕ ಜಾಹ್ನವಿ ಇದ್ದಾಳಲ್ಲ ಗಂಗೆ, ಅವು ಜಾಹ್ನವಿ. ಸ್ರೋತಸಾಂ, ಹರಿಯುವ ನೀರುಗಳಲ್ಲೇ ಸರ್ವಶ್ರೇಷ್ಠ ಗಂಗೆ. ಯಾಕೆಂದರೆ ಇವತ್ತಿಗಾದರೂ ಗಂಗೆಗೆ ಸಾಟಿಯಾದಂಥ ಔಷಧಂ ಜಾಹ್ನವಿ ತೋಯಂ. ಎಂಥ ಕಾಯಿಲೆ ಇದ್ದವರು, ತಮಾಷೆ ಅಂದರೆ ಕಾಯಿಲೆ ಇದ್ದವರು ಗಂಗೆಯಲ್ಲಿ ಹೋಗಿ, ಇವತ್ತಿಗೂ ನೀವು ನೋಡಿ ಟೆಸ್ಟ್ ಮಾಡ್ಬೋದು, ಗಂಗೆಯಲ್ಲಿ ಹೋಗಿ ಮಿಂದರೆ ರೋಗಾಣುಗಳೆಲ್ಲ ಇಳಿದು ಹೋಗ್ತವೆ. ಗಂಗೆಯಲ್ಲಿರುವ ರೋಗಾಣು ಮಿಂದವ ನಮ್ಮ ದೇಹದ ಒಳಕ್ಕೆ ಬರೋಲ್ಲ, ಗಂಗೆಯಲ್ಲಿ ಇಳಿದು ಹೋಗುತ್ತೆ. ಹೀಗೆ ಅದ್ಭುತವಾದ ಶಕ್ತಿ. ಎಷ್ಟು ದಿವಸ ಇಟ್ಟರು, ಶತಮಾನಗಳ ಕಾಲ ಇಟ್ಟರು ಕೆಡದ ನೀರಿದ್ದರೆ ಗಂಗೆ ಮಾತ್ರ. ಕಾರಣ ಏನು? ನಾನಪ್ಪ ಅಲ್ಲಿ ಕೂತಿದ್ದೇನೆ, ನಾನಲ್ಲಿ ಕೂತು ಏನು ಅಂದರೆ ಜಹತಾಂ, ಸಂಸಾರವನ್ನು ತ್ಯಾಗ ಮಾಡಿ ನನ್ನ ಶರಣಾದವರನ್ನು ರಕ್ಷಣೆ ಮಾಡ್ತಾ ಅವರಿಂದ ಸ್ತುತನಾಗಿ ಜಾಹ್ನವಿ ಶಬ್ದವಾಚ್ಯನಾಗಿ ನಾನು ಅಲ್ಲಿ ಇದ್ದೇನೆ. ಆದ್ದರಿಂದ ಈ ವಿಭೂತಿಗಳು ಒಂದೊಂದು ವಸ್ತುವಿನಲ್ಲೂ, ನದಿಯಲ್ಲಿರುವ ಪ್ರಾಣಿಗಳಲ್ಲಿ, ಆಕಾಶದಲ್ಲಿ ಚಲಿಸುವ ಪ್ರಾಣಿ, ಭೂಮಿಯಲ್ಲಿ ಚಲಿಸುವ ಪ್ರಾಣಿ, ಸಮಸ್ತದಲ್ಲೂ ನಾನು ಇದ್ದು
ಈ ವಿಚಿತ್ರವಾದ ಶಕ್ತಿ, ಅದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಕೊಟ್ಟು ಜಗತ್ತನ್ನು ನಿಯಂತ್ರಿಸ್ತಾ ಇದ್ದೇನೆ, ನನ್ನ ಈ ವಿಭೂತಿಯನ್ನು ನೀನು ಅನುಸಂಧಾನ ಮಾಡುವಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಈ ಘಟ್ಟದಲ್ಲಿ ಇವತ್ತಿನ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.